ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಾಠದಲ್ಲಿ ಕಲತ್ರ ಸ್ಥಾನವನ್ನು ಪರಿಶೀಲನೆ ಹೇಗೆ ಮಾಡಿದ್ವಿ ಮತ್ತು ಒಂದೆರಡು ಎಕ್ಸಾಂಪಲ್ಸನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಂಬೋ ವಿಷಯವನ್ನು ನಾವು ನೋಡಿದ್ವಿ. ಇವತ್ತಿನ ವಿಷಯ ಕುಟುಂಬ ಸ್ಥಾನ. ಹಿಂದೂ ವಿವಾಹ ಪದ್ಧತಿಗಳಲ್ಲಿ ವಿವಾಹಕ್ಕೆ ತುಂಬ ಅನುಬಂಧವಾಗಿ ಸಹಕಾರಿಯಾಗಿರುವುದು ಕುಟುಂಬ ಸ್ಥಾನ. ಕುಟುಂಬ ಸ್ಥಾನ ಅಂತಂದರೆ ನಮಗೆಲ್ಲ ಗೊತ್ತಿದೆ. ಮದುವೆ ಅಂತಂದರೆ ಫ್ಯಾಮಿಲಿ ರೋಲ್ ಏನಿದೆ ಅಂತಂಬೋದು ಸಹಕಾರಿಯಾಗಿರುತ್ತೆ. ವೈವಾಹಿಕ ಜೀವನ ಮಾಡಿಕೊಳ್ಳೋದಕ್ಕಾಗಲಿ, ವೈವಾಹಿಕ ಜೀವನದಲ್ಲಿ ಯಾವುದೇ ಥರ ಸಮಾಜದಿಂದ ಆಗುವಂಥ ತೊಂದರೆಗಳು ಇರಬಾರದು ಅಂತಂಬೋ ವಿಚಾರಕ್ಕಾಗಲಿ, ಗಂಡ ಹೆಂಡತಿಯರ ಮಧ್ಯೆ ಏನಾದರೂ ತೊಂದರೆಗಳು ಬಂದಾಗ ಅದನ್ನು ಪ್ಯಾಚಪ್ ಮಾಡಲಿಕ್ಕಾಗಲಿ, ಮತ್ತು ಎಲ್ಲ ವಿಚಾರವಾಗಿ ಆರ್ಥಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಒಂದು ಥರ ನೆರವು ಇದ್ದಂಗೆ ಇರುವಂಥದ್ದೇ ಈ ಕುಟುಂಬ ಸ್ಥಾನ. ಇದು ವೈವಾಹಿಕ ಜೀವನ ಸಸ್ಟೈನ್ ಆಗಲಿಕ್ಕೆ ಇರುವಂಥ ಒಳ್ಳೆ ವಿಚಾರ. ಇದರಲ್ಲಿ ಕೂಡ ನಾವು ನೋಡುವಂಥ ಪದ್ಧತಿ ಒಂದೇ: ಕುಟುಂಬ ಸ್ಥಾನಬಲ, ಕುಟುಂಬ ಕಾರಕ ಬಲ, ಕುಟುಂಬ ಆಧಿಪತ್ಯ ಬಲ. ದ್ವಿತೀಯ ಸ್ಥಾನವನ್ನು ನಾವು ಕುಟುಂಬ ಸ್ಥಾನವಾಗಿ ಪರಿಗಣನೆ ಮಾಡ್ತೇವೆ. ಮತ್ತೆ ಕಾರಕ, ಕುಟುಂಬ ಕಾರಕನಾಗಿ ಮೊದಲಿಗೆ ಗುರುವನ್ನು, ನಂತರ ಚಂದ್ರನನ್ನು, ಇಬ್ಬರನ್ನೂ ನಾವು ಪರಿಗಣಿಸ್ತೇವೆ. ಕುಟುಂಬ ಆಧಿಪತ್ಯ ಬಲ, ಹಿಂದಿನ ಜನ್ಮದಲ್ಲಿ ನಾವು ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೇವೆ. ಆ ಫ್ಯಾಮಿಲಿಯಲ್ಲಿ ಹುಟ್ಟಿ ನಾವಲ್ಲಿ ಹೇಗೆ ನಡ್ಕೊಂಡ್ವಿ ಜನಗಳ ಜೊತೆ, ಬಂಧು ಬಳಗದ ಜೊತೆ, ಅದೇ ರೀತಿ ಅತ್ತೆ ಮಾಮ, ತಂದೆ ತಾಯಿ, ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿಯರ ಜೊತೆ ಯಾವ ರೀತಿ ನಾವು ನಡ್ಕೊಂಡ್ವಿ, ಅವರಿಗೆ ಯಾವ ರೀತಿ ನಮ್ಮ ಸಹಕಾರವನ್ನು ಕೊಟ್ವಿ, ಅದಕ್ಕೆ ಬಂದಂಥ ಪುಣ್ಯದ ಫಲ ಏನು ಅಂತಂಬುದು ಆಧಿಪತ್ಯ ಬಲ ಸೂಚನೆ ಮಾಡ್ತದೆ. ಒಳ್ಳೆ ಗಂಡು ಸಿಗಬೇಕಾದ್ರೆ ಹೆಣ್ಣು ಮಾಡಿಕೊಂಡ ಪುಣ್ಯ, ಒಳ್ಳೆ ಹೆಣ್ಣು ಸಿಗಬೇಕಾದ್ರೆ ಗಂಡು ಮಾಡಿಕೊಂಡ ಪುಣ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಕುಟುಂಬ, ಒಳ್ಳೆ ಸಮಾಜ ಬರಬೇಕಾದ್ರೆ ಅವರಿಬ್ಬರು ಮಾಡಿಕೊಂಡ ಪುಣ್ಯ. ಕುಟುಂಬ ಸ್ಥಾನದ ಬಲ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಾವು ಒಂದು ಫ್ಯಾಮಿಲಿಯನ್ನು ಚೂಸ್ ಮಾಡ್ಕೊಳ್ಳೋದಿರುತ್ತೆ. ಅದು ಹುಟ್ಟುವುದಾಗಲಿ, ಮದುವೆ ಮಾಡಿಕೊಂಡು ಜೊತೆಗೆ ಸೇರಿಸಿಕೊಳ್ಳೋದಾಗಲಿ, ಒಂದು ಫ್ಯಾಮಿಲಿ ಆ್ಯಡ್ ಆಗುತ್ತೆ ನಮಗೆ. ಇದೆಲ್ಲ ಕೂಡ ನಮ್ಮ ಹಿಂದಿನ ಪುಣ್ಯದಿಂದಲೇ ಸಾಧ್ಯ ಆಗುತ್ತೆ. ಇವತ್ತಿನ ದಿನ ಇದಕ್ಕೆ ಮಹತ್ವ ಇಲ್ಲ ಅಂತಂಬೋದು ಮೇಲ್ನೋಟಕ್ಕೆ ಕಾಣಿದ್ರೂ ಕೂಡ, ಈ ಕುಟುಂಬ ಸ್ಥಾನದ ಬಲ ಇಲ್ಲದಿದ್ದರೆ ವಿವಾಹ ಅಂತಂಬೋದು ಸರ್ವೈವ್ ಆಗೋದು ತುಂಬ ಕಷ್ಟ. ಇವತ್ತು ಈ ಕುಟುಂಬ ಅಂತಂಬೋದು ಡೈಲ್ಯೂಟ್ ಆಗ್ತಾ ಇರೋದ್ರಿಂದನೇ ವೈವಾಹಿಕ ಜೀವನ ಅಂತಂಬೋದು ತುಂಬ ಕಷ್ಟವಾಗಿದೆ, ನಡೆಸೋದೇ ಕಷ್ಟವಾಗಿದೆ. ನಡೆಸೋದೊಂದು ಕಷ್ಟ, ಬಿಡಿಸಿಕೊಳ್ಳೋದು ಮತ್ತೆ ಮದುವೆ ಮಾಡಿಕೊಳ್ಳೋದು, ಒಬ್ಬರನ್ನೊಬ್ಬರು ವಿಶ್ವಾಸ ಇಲ್ಲದೆ ಹಲ್ಲೆ ಮಾಡಿಕೊಳ್ಳೋದು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇವತ್ತಿನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಪ್ರಧಾನ ಕಾರಣ, ಒಂದು ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳೋದಾದ್ರೆ, ಎರಡನೇದು ಫ್ಯಾಮಿಲಿ. ಪಾರ್ಟ್ನರ್ ಚೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಒಂದು ಫ್ಯಾಮಿಲಿನ ಚೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಸೊ ಸಪ್ತಮ ಸ್ಥಾನ, ದ್ವಿತೀಯ ಸ್ಥಾನ ಎರಡು ಒಟ್ಟಿಗೆ ಬೆಳೀತದೆ. ಯಾಕಂದ್ರೆ ನಾವು ಹುಡುಗಿನ ನೋಡ್ತಾ ಇದ್ದೀವಿ ಅಂತಂದಮೇಲೆ ಆ ಹುಡುಗಿ ತಂದೆ ತಾಯಿ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಹೇಗಿರ್ತಾರೆ, ಅವರು ಸಪೋರ್ಟಿವ್ ಆಗಿರ್ತಾರ, ತೊಂದರೆ ಕೊಡ್ತಾರ ಅಂತಂಬೋದೆಲ್ಲ ನಾವು ನೋಡ್ತೇವೆ. ಮದುವೆ ಮಾಡಿಕೊಳ್ಳೋ ಸಮಯದಲ್ಲಿ ನನಗೆ ಆ ಹುಡುಗ ಮುಖ್ಯ, ಅವರ ತಂದೆ ತಾಯಿ ಜೊತೆ ನನಗೆ ಯಾಕೆ, ಅವ್ರ ಜೊತೆ ನಾ ಏನಿರಲ್ವಲ್ಲ, ಅವರೆಲ್ಲ ಏನು ಬೇಕಿಲ್ಲ, ಅವ್ರ ಅಪ್ಪ ಅಮ್ಮ ಹೇಗಾದರೂ ಇರಲಿ, ಹುಡುಗ ಚೆನ್ನಾಗಿದ್ರೆ ಸಾಕು ಅಂತ ಇರುವಂಥ ಸಂಪ್ರದಾಯ ಬೆಳೀತಾ ಇದೆ. ಇದು ಚೆನ್ನಾಗಿರುತ್ತೆ ಇಷ್ಟುವರೆಗೂ. ಗಂಡ ಹೆಂಡತಿಯರ ಮಧ್ಯ ಗಲಾಟೆ ಬರದಷ್ಟುವರೆಗೂ ಚೆನ್ನಾಗಿರುತ್ತೆ. ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ತೊಂದರೆ ಬಂತು ಅಂದ್ಕೊಳ್ಳಿ, ಪ್ಯಾಚಪ್ ಮಾಡೋರು ಯಾರು? ಇಮಿಡಿಯೇಟ್ಲಿ ಟು ಫ್ಯಾಮಿಲೀಸೇ ಪ್ಯಾಚಪ್ ಮಾಡಬೇಕು. ಅವರು ಸರಿ ಇಲ್ಲ ಅಂತಂದಾಗ ಇವರ ಕಷ್ಟಕ್ಕೆ ಸ್ಪಂದಿಸುವುದು ಯಾರು? ಯಾರೂ ಸ್ಪಂದಿಸೋದಿಲ್ಲ. ಅದಕ್ಕೆ ಫ್ಯಾಮಿಲಿ ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತದೆ. ಸೊ
ಸೊ ಇದನ್ನ ನಾವು ನೋಡೋಣ. ಇದರ ಜೊತೆಗೆ ಗೃಹ ಶಾಂತಿ ಅಂತಂಬುದು ರೋಲ್ ಪ್ಲೇ ಆಗುತ್ತೆ. ಈಗ ನಾವು ಹೇಳ್ತೀವಲ್ಲ, ಅವ್ರ ಫ್ಯಾಮಿಲಿ ನನಗೇನು ಬೇಕಿಲ್ಲ, ನಾವು ಸಪ್ರೇಟ್ ಆಗಿರ್ತೇವೆ. ಸಪ್ರೇಟ್ ಆಗಿರ್ಬೇಕಾದ್ರೂ ಮನೆಯಲ್ಲಿ ಶಾಂತಿ ಬೇಕಲ್ವಾ? 4ನೇ ಮನೆ ಅಂತಂದ್ರೆ ಕೇವಲ ಮನೆ ಒಂದೇ ಅಲ್ಲ, ಮನೆ ಕನ್ಸ್ಟ್ರಕ್ಷನು, ಗೃಹ ಪ್ರವೇಶ, ಎಂಥ ದೊಡ್ಡ ಮನೆ ಕಟ್ತೇನೆ, ಅದು ಪ್ರಾಪರ್ಟಿ, ಇದೊಂದೇ ಅಲ್ಲ. ಶಾಸ್ತ್ರ ಏನು ಹೇಳುತ್ತೆ, ಮನೆ ಅಂತಂಬುದು ನೆಮ್ಮದಿ ಸ್ಥಾನ ಅಂತ ಹೇಳುತ್ತೆ. ನಾವು ಎಷ್ಟು ದೊಡ್ಡ ಮನೆಯನ್ನಾದರೂ ಕಟ್ಬೋದು, ನೆಮ್ಮದಿ ಇಲ್ಲದಿದ್ದರೆ ಏನು ಮಾಡೋದು? ಆ ಮನೆಯೆಲ್ಲ ಕಟ್ಟಿ ನಾವು ಬೇರೆ ಮನೆಗೆ ಬಾಡಿಗೆಗೆ ಇಡ್ತೇವೆ ಅಷ್ಟೇ, ಅಥವಾ ಆ ಮನೆ ಮಾರಿಕೊಡ್ತೇವೆ. ಸೊ ಇಲ್ಲಿ ಗೃಹ ಶಾಂತಿ ಅಂತಂಬುದು 4ನೇ ಮನೆಯಿಂದ ನೋಡ್ತೇವೆ. ಮನೆಗೆ ನೆಮ್ಮದಿ ಬೇಕಾದರೆ ಮನಸ್ಸು ಚೆನ್ನಾಗಿರ್ಬೇಕಲ್ಲ, ಸೊ ಚಂದ್ರನನ್ನು ನೋಡ್ತೇವೆ. ಸೊ ಕುಟುಂಬ ಪರಿಶೀಲನೆಗೆ 2ನೇ ಮನೆ ಜೊತೆ 4ನೇ ಮನೆ ಕೂಡ ನೋಡಬೇಕು. 2ನೇ ಮನೆ ಕುಟುಂಬ ವ್ಯವಸ್ಥೆ, ಒಂದು ವಂಶ, ಹಣ, ಮಾತು, ರಿಸೋರ್ಸಸ್, ಇದೆಲ್ಲ ಸೂಚನೆ ಮಾಡ್ತದೆ. 4ಥ ಸ್ಥಾನ ಮನೆಯೊಳಗಿನ ಶಾಂತಿ, ಎಮೋಷನಲ್ ಸೇಫ್ಟಿ, ಡೊಮೆಸ್ಟಿಕ್ ಹಾರ್ಮನಿ, ಇವೆಲ್ಲ ಕೂಡ 4ನೇ ಮನೆ ಸೂಚನೆ ಮಾಡ್ತದೆ. ಅದಕ್ಕೆ ಖಂಡಿತವಾಗ್ಲೂ ನಾವು 4ನೇ ಮನೆ ಕೂಡ ನೋಡ್ಬೇಕು. ಯಾಕಂದ್ರೆ ಹೋದ ಮನೆಯೆಲ್ಲ ನೆಮ್ಮದಿ ಇರ್ತೀಯ ಅಂತ ಕೇಳ್ತಾರೆ. ಹೋಗೋ ಮನೆ ಹೇಗಿರುತ್ತೋ ಏನೋ, ಅದ ಮನೆ ಅಂತಂದ್ರೆ ಅರ್ಥ ಏನು? ಗೃಹ ಶಾಂತಿ. ಅದಕ್ಕೆ ದ್ವಿತೀಯ ಸ್ಥಾನದ ಜೊತೆ 4ಥ ಸ್ಥಾನವನ್ನು ನೋಡ್ತೇವೆ. ಬಹಳ ಬಾರಿ 2ನೇ ಮನೆ ಸ್ಟ್ರಾಂಗ್ ಆಗಿರುತ್ತೆ, ಅಂದರೆ 4ನೇ ಮನೆ ಡಿಸ್ಟರ್ಬ್ ಆಗಿರುತ್ತೆ. ಮನೆಯಲ್ಲಿ ಶಾಂತಿ ಕಷ್ಟ, ಫ್ಯಾಮಿಲಿ ಇದೆ, ಶಾಂತಿ ಇಲ್ಲ. ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಬಟ್ ಶಾಂತಿ ಇಲ್ಲ. ಕೆಲವೊಮ್ಮೆ ಸ್ಟ್ರಾಂಗ್ ಇರುತ್ತೆ 4ನೇ ಮನೆ, 2ನೇ ಮನೆ ಡಿಸ್ಟರ್ಬ್ ಆಗಿರುತ್ತೆ. ಅವಾಗೇನಾಗುತ್ತೆ, ರಿಸೋರ್ಸಸ್ಸು, ರಿಲೇಟಿವ್ಸು, ತುಂಬ ಇಶ್ಯೂಸ್ ಇರುತ್ತೆ. ಶಾಂತಿ ಇದೆ, ಆದರೆ ಬಂಧು ಬಳಗದ ಕಾಟ, ಇದೆಲ್ಲ ಕೂಡ ಇರ್ತದೆ. ಸೊ 2ನೇ ಮನೆ ಬಂಧು ಬಳಗವನ್ನು ಸೂಚನೆ ಮಾಡ್ತದೆ, 4ನೇ ಮನೆ ಕುಟುಂಬ ಶಾಂತಿಯನ್ನು ಸೂಚನೆ ಮಾಡ್ತದೆ. ಇಲ್ಲಿ 2ನೇ ಮನೆ ಅಂದರೆ ಫ್ಯಾಮಿಲಿ ಸಿಸ್ಟಮ್, 4ನೇ ಮನೆ ಅಂದರೆ ಹೋಮ್ ಪೀಸ್. ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸೊ ಕುಟುಂಬ ಕಾರಕ ಗುರು ಆದರೆ, ಈಗ ಮನೆಗೆ ಗೃಹ ಶಾಂತಿಗೆ ಕಾರಕ ಚಂದ್ರ ಆಗ್ತಾನೆ. ಚಂದ್ರ ಏನು ಸೂಚನೆ ಮಾಡ್ತಾನೆ? ಪೋಷಣೆ, ಒಂಥರ ಕೇರ್, ಅನುಬಂಧ, ಅಟ್ಯಾಚ್ಮೆಂಟ್, ಮದರ್ಲಿ ವಾರ್ಮ್ತ್, ಇದೆಲ್ಲ ಕೂಡ ಚಂದ್ರ ಸೂಚನೆ ಮಾಡೋದು. ಒಂಥರ ಅಟ್ಯಾಚ್ಮೆಂಟ್, ಎಮೋಷನಲ್ ಬಾಂಡಿಂಗ್ ಅಂತಂಬೋದು ಈ ಒಂದು ಚಂದ್ರ ಸೂಚನೆ ಮಾಡ್ತಾನೆ. ಲವ್ ಅಂಬೋ ಬಾಂಡಿಂಗ್ ಅಂತಂಬೋದು ಶುಕ್ರ ಸೂಚನೆ ಮಾಡ್ತಾನೆ. ಎಮೋಷನಲ್ ಬಾಂಡಿಂಗ್ ಅಂತಂಬೋದು ಚಂದ್ರ. ಈ ಚಂದ್ರ ಚೆನ್ನಾಗಿದ್ರೇನೆ ಮನೆಗೆ ಸೆಳೆತ ಚೆನ್ನಾಗಿರುತ್ತೆ. ಅಂದರೆ ನಾವು ಇಷ್ಟಪಟ್ಟಿವಂತ ಅಂದ್ಕೊಳ್ಳಿ, ನಾವು ಅಡ್ಜಸ್ಟ್ ಮಾಡಿಕೊಡ್ತೇವೆ. ತುಂಬ ಇಷ್ಟಪಟ್ಟಿವಂತ ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಇಷ್ಟ, ಅವರೇನೋ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಕೂಡ ಅಯ್ಯೋ ಏನು ಚಿಂತೆ ಇಲ್ಲ, ಪರವಾಗಿಲ್ಲ ಅಂತ ಕ್ಷಮೆ ಮಾಡುವಂಥ ಗುಣ ಇರುತ್ತೆ. ಇಷ್ಟ ಇಲ್ಲದೆ ಇದ್ದರೆ ಅವರು ಪರ್ಫೆಕ್ಟಾಗಿ ಸರಿಯಾಗಿ ಮಾಡಿದ್ರು ಕೂಡ ಅವರಲ್ಲಿ ಲೋಪದೋಷಗಳನ್ನು ನಾವು ಕಂಡು ಹಿಡಿತೇವೆ. ಹಾಗಾಗಿ ಚಂದ್ರ ಚೆನ್ನಾಗಿರಬೇಕು. ಕುಟುಂಬ ಸ್ಥಾನಕ್ಕೆ ಪ್ರೈಮರಿ ಕಾರಕ ಬಂದು ಗುರು ಆದರೆ, ಎಮೋಷನಲ್ ಫ್ಯಾಮಿಲಿ ಕಾರಕ ಸಪೋರ್ಟಿಂಗ್ ಆಗಿ ಚಂದ್ರ ಇರ್ತಾನೆ. ಗುರು ಫ್ಯಾಮಿಲಿ ಧರ್ಮವನ್ನು ಸೂಚನೆ ಮಾಡ್ತದೆ, ಚಂದ್ರ ಫ್ಯಾಮಿಲಿ ಬಾಂಡಿಂಗ್ ಅನ್ನು ಸೂಚನೆ ಮಾಡ್ತದೆ. ಮತ್ತೆ ಕುಟುಂಬ ಸ್ಥಾನಕ್ಕೆ ಬರೋಣ. ಸೊ ನಾವೇನ್ ಮಾಡ್ತೇವೆ, ಮೂಲಭೂತವಾದಂಥ ಸೂತ್ರ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ಚೆನ್ನಾಗಿರ್ಬೇಕು. ಸೊ 2ನೇ ಮನೆ ಏನು ಸೂಚನೆ ಮಾಡ್ತೇವೆ ಅಂದರೆ, 7ನೇ ಮನೆ 7th ಹೌಸ್, ಮ್ಯಾರೇಜ್ ಸ್ಟೆಬಿಲಿಟಿ, ಲಿಂಕ್. ನಿಮಗೆ ವಿವಾಹ ಅಂತಂಬೋದು ನಿಂತುಕೊಳ್ಬೇಕಾದ್ರೆ, ಕೇವಲ ವಿವಾಹ ಅಂತಂದ್ರೆ ಗಂಡು ಹೆಣ್ಣು ಅವರಿಬ್ಬರ ಮಧ್ಯ ಅನುಬಂಧ ಮಾತ್ರ ಅಲ್ಲ, ಅದು ಕೇವಲ ಒಂದು ಪಾರ್ಟ್ ಅಷ್ಟೇ. ಮತ್ತೆ ಹೊರಗೆ ಬರ್ಬೇಕು, ರಾತ್ರಿ ಆದಮೇಲೆ ಮತ್ತೆ ಬೆಳಗಾಗ್ತದೆ. ಬೆಳಗಾದ ಮೇಲೆ ಮತ್ತೆ ಪ್ರಪಂಚ, ಸಮಾಜ ಜೊತೆ, ಕುಟುಂಬದ ಜೊತೆ, ಮನೆಯ ಜೊತೆ ಬೆರಿಬೇಕಾಗ್ತದೆ. ಕೇವಲ ಅವರಿಬ್ಬರೇ ಇರೋದಿಲ್ಲ. ಒಂದು ಫ್ಯಾಮಿಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಅಮ್ಮ ಅಪ್ಪ ದೂರ ಇದ್ದಾರೆ, ಅತ್ತೆ ಮಾವ ದೂರ ಇದ್ದಾರೆ, ಅಕ್ಕಪಕ್ಕದ ಮನೋರನ್ನು ಇದ್ದಾರ, ಅವ್ರ ಜೊತೆ ಆದ್ರೂ ನೀವು ಬೆರಿಬೇಕಾ? ಹೊರಗೆ ಹೋದ್ರೆ ಸಮಾಜ ಜೊತೆ ಆದ್ರೂ ಬೆರಿಬೇಕಾ? ಇದನ್ನೆಲ್ಲ ಫ್ಯಾಮಿಲಿ ಅಂತಲೇ ಅಂತೇವೆ. ವಸುದೈಕ ಕುಟುಂಬ ಅಂತ ನಾವು ಹೇಗೆ ಹೇಳ್ತೇವೆ, ನೀವು ದಿನನಿತ್ಯ ಹೊರಗಿನ ಪ್ರಪಂಚದ ಜೊತೆ ಯಾರ್ಯಾರ ಜೊತೆ ನೀವು ಇದ್ದೀರಿ
ಅವ್ರ ಜೊತೆ ಸಹಕಾರ ಇದೆಯೋ, ಪ್ರತೀಕಾರ ಇದೆಯೋ, ಇವೆಲ್ಲ ಕೂಡ ನಿಮಗೆ ಸಿಗೋದು ಕುಟುಂಬ ಸ್ಥಾನದಿಂದ. ಬಹಳ ಜನ ಅಮ್ಮ ಅಪ್ಪ ಬಂಧು ಬಳಗ ಅಂತ ಇಷ್ಟೇ ಅಂದ್ಕೊಳ್ತಾರೆ. ಅಲ್ಲ, ನಮಗೆ ಸಮಾಜ ಇದೆ. ಆ ಸಮಾಜ ಕೂಡ ಕುಟುಂಬ ಸ್ಥಾನದ ಕೆಳಗೆ ಬರುತ್ತೆ. ಸಮಾಜ ಹೇಗಿರುತ್ತೆ? ನೀವು ಒಳ್ಳೆತನವಾಗಿದ್ರೆ ಸಮಾಜ ಒಳ್ಳೆದಾಗಿರುತ್ತೆ. ನಾವೇ ವಿಪರೀತವಾಗಿ ವರ್ತನೆ ಮಾಡಿದ್ರೆ ಸಮಾಜ ಕೂಡ ವಿಪರೀತವಾಗಿ ವರ್ತನೆ ಮಾಡ್ತದೆ. ಸೊ ಕುಟುಂಬ ಸಪೋರ್ಟ್ ಇದ್ದರೆ ಡೈವರ್ಸ್ ತಪ್ತದೆ, ಕಡಿಮೆ ಆಗ್ಬೋದು. ಇದು ಶಾಸ್ತ್ರೀಯವಾದಂಥ ಒಂದು ಮ್ಯಾಪಿಂಗ್ ಅಂತ ಹೇಳ್ತೇವೆ. ಸೆಕೆಂಡ್ ಹೌಸು ಫ್ಯಾಮಿಲಿ ಸಪೋರ್ಟ್ ಟು ದ ಮ್ಯಾರೇಜ್. 7ನೇ ಮನೆ ಕಪಲ್ ಡೈನಮಿಕ್ಸ್. 7ನೇ ಮನೆ ಸ್ಟ್ರಾಂಗ್ ಆಗಿದ್ರೆ ಮದುವೆ ಅವರಿಬ್ಬರ ಮಧ್ಯ ಅನುಬಂಧ ಚೆನ್ನಾಗಿರುತ್ತೆ. 2ನೇ ಮನೆ ಸ್ಟ್ರಾಂಗ್ ಇದ್ರೆ 7ನೇ ಮನೆಗೆ ಸಪೋರ್ಟ್ ಸಿಗತ್ತೆ, ವೈವಾಹಿಕ ಜೀವನಕ್ಕೆ ಸಪೋರ್ಟ್ ಸಿಗತ್ತೆ. 2ನೇ ಮನೆ ಪಾಪ ಸಂಬಂಧ ಬಂದಿದ್ದರೆ ಸಪ್ತಮ ಸ್ಥಾನ ಸಫರ್ ಆಗುತ್ತೆ. ಯಾಕೆಂತಂದ್ರೆ ಮನೆಗೆ ನೋಡಿ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಬಹಳ ದಿನ ಆದ್ಮೇಲೆ ಅವ್ರನ್ನ ನೋಡ್ಲಿಕ್ಕೆ ಗಂಡನ ತಂದೆ ತಾಯಿ ಬರ್ತಾರೆ. ಅವರು ಸೊಸೆಗೆ ಅವರಿಬ್ಬರು ಅತ್ತಿಗೆ ಮಧ್ಯೆ ರ್ಯಾಪೋ ಇರಲ್ಲ. ಅವರಿಬ್ಬರ ಮಧ್ಯೆ ಏನಾದರೂ ಮಾನಸಿಕವಾದ ಘರ್ಷಣೆ ಆಯ್ತು ಅಂದ್ಕೊಳ್ಳಿ, ಅವತ್ತಿನ ದಿನ ಏನಾಗುತ್ತೆ, ಆ ಹೆಂಡತಿಗೆ ಗಂಡನಿಗೆ ಮಧ್ಯೆ ಒಂದು ವಿದ್ವೇಷಕರವಾದಂಥ ವಾತಾವರಣ ಸೃಷ್ಟಿಯಾಗತ್ತೆ. ನಿಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ, ನಾನು ಹಿಂಗೆ ಅಂದ್ಕೊಂಡೇ ಇಲ್ಲ, ನಿಮ್ಮಮ್ಮನ ಹೆಂಗೆ ಯಾಕೆ ಕರೆದಿ, ಗೊತ್ತಲ್ಲ ನಾನಂದ್ರೆ ಇಷ್ಟ ಇಲ್ಲ ಅಂತ. ಇಲ್ಲ, ಅವ್ರು ನೋಡಕ್ಕೆ ಬರ್ತಾರಮ್ಮ, ನಮ್ಮಿಬ್ರಿಗೆ ಚೆನ್ನಾಗಿಲ್ಲದ್ರೆ ಅವ್ರೇನು ಮಾಡೋಕ್ಕಾಗತ್ತೆ, ಬಂದೇ ಬರ್ತಾರೆ, ಹಂಗೆ ಪೂರ್ತಿ ಬಿಟ್ಕೊಳ್ಳಿಕ್ಕಾಗತ್ತಾ ಅಂತ ಗಂಡು. ವೈಸ್ ವರ್ಸ, ಹುಡುಗಿ ತಂದೆ ತಾಯಿ ಬಂದ್ರೂ ಹುಡುಗ ಗಲಾಟೆ ಮಾಡೋದು ಇದ್ದೇ ಇದೆ. ಇದು ಎರಡು ಕಡೆನೂ ಇದೆ. ಸೊ ಏನಾಗುತ್ತೆ, 2ನೇ ಮನೆಗೆ ಯಾವಾಗಾದ್ರೂ ತೊಂದರೆ ಆಯಿತು, 7ನೇ ಮನೆ ಡಿಸ್ಟರ್ಬ್ ಆಗತ್ತೆ. ಅಂದ್ರೆ ಫ್ಯಾಮಿಲಿ ಜೊತೆ ಸಮಾಜದ ಜೊತೆ ಸಂಬಂಧವೇ ಇಲ್ಲದಿದ್ರೆ, ಬರೀ ಗಂಡು ಹೆಣ್ಣು ಇಬ್ಬರೇ ಇದ್ರೆ ಅಂದ್ಕೊಳ್ಳಿ, ಜೀವನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಲವ್ ಮಾಡೋಳು ನೋಡಿ, ಲವ್ ಮಾಡೋ ಕಾಲಕ್ಕೆ ಸೆಕೆಂಡ್ ಹೌಸ್ ನಿಮಗೆ ಸಂಬಂಧ ಇರೋದಿಲ್ಲ, ಅಲ್ಲಿ ಫ್ಯಾಮಿಲಿ ಅಂತ ಅಂಬೋದು ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಲವ್ ಮಾಡ್ಕೊಳ್ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಬೇಕಿಲ್ಲ, ಮದುವೆ ಮಾಡ್ಕೋಬೇಕಾದ್ರೆ ಸಪೋರ್ಟ್ ಬೇಕು. ಎಲ್ಲ ಲವ್ ಮಾಡ್ಬೇಕಾದ್ರೆ ಇಡೀ ಪ್ರಕೃತಿಯ ನಿಮಗೆ ಸಹಕಾರ ಮಾಡಿದಂಗೆ ನಿಮಗೆ ಕಾಣುತ್ತೆ, ಅಥವಾ ಪ್ರಕೃತಿಯನ್ನೇ ನೀವು ಮರ್ತು ಬಿಡ್ತೀರಾ. ಆದ್ರೆ ಫ್ಯಾಮಿಲಿಯಲ್ಲಿ ಹಂಗಲ್ಲ, ಕಾಣೋದೇ ಫ್ಯಾಮಿಲಿ. ಇದು ಮದುವೆ ಆದ ಮೇಲೆ ಕಾಣೋದೇ ಫ್ಯಾಮಿಲಿ. ಅದಕ್ಕಾಗಿ 2ನೇ ಮನೆ ತುಂಬಾ ಮುಖ್ಯ ಅಂತ ಹೇಳ್ತೇವೆ. 2ನೇ ಮನೆ ಚೆನ್ನಾಗಿರ್ಬೇಕು, ಇಲ್ಲದಿದ್ರೆ 7ನೇ ಮನೆ ಸಫರ್ ಆಗತ್ತೆ. 2ನೇ ಮನೆ ಅಂತ ಅಂಬೋದು ಫೌಂಡೇಶನ್ ವಾಲ್, ವಿವಾಹಕ್ಕೆ ಒಂದು ಫೌಂಡೇಶನ್ ಇದ್ದಂಗೆ 2ನೇ ಮನೆ. ಇಲ್ಲದ, ಯಾಕಂದ್ರೆ ಮದುವೆ ನಿಂತುಕೊಳ್ಳೋದೇ ಕುಟುಂಬದ ಮೇಲೆ, ಆಮೇಲೆ ಗಂಡು ಹೆಣ್ಣು ದಾಂಪತ್ಯ ಜೀವನ. ಒಂದು ತಳಮನವೇ ಚೆನ್ನಾಗಿಲ್ಲ ಅಂದ್ರೆ ಅಂದ್ಕೊಳ್ಳಿ, ಅವಾಗ ತೊಂದರೆ ಆಗತ್ತಲ್ವಾ, ಫ್ಯಾಮಿಲಿ ಸಸ್ಟೈನ್ ಆಗೋದಿಲ್ಲ. ಸೊ 2ನೇ ಮನೆ ಅಧಿಪತಿಯನ್ನು ನಾವು ಒಂಥರ ಕುಟುಂಬ ಆಶೀರ್ವಾದ ಅರ್ಹತೆಯನ್ನು ಸೂಚನೆ ಮಾಡ್ತದೆ, ಕುಟುಂಬ ಸ್ಥಿರತೆ ಅರ್ಹತೆ ಇದೆಯಾ ಇಲ್ಲ ಸೂಚನೆ ಮಾಡ್ತದೆ, ಸಂಪತ್ತು ಮತ್ತು ವಂಶಾವಳಿ ನಿರಂತರ ಇದೆಯಾ ಚೆನ್ನಾಗಿರ್ತಂತ ಸೂಚನೆ ಮಾಡ್ತದೆ, ಸಾಮಾಜಿಕ ವ್ಯವಸ್ಥೆ ಬೆಂಬಲ, ಆ ಬೆಂಬಲ ವ್ಯವಸ್ಥೆ ಹೇಗಿದೆ ಅಂತಂಬುದು 2ನೇ ಮನೆ ಅಧಿಪತಿ ಸೂಚನೆ ಮಾಡ್ತಾನೆ. ಕಾರಕ ಏನು ಸೂಚನೆ ಮಾಡ್ತಾನೆ, ಕುಟುಂಬ ವರ್ಗದವರ ಜೊತೆ ನಮಗೆ ಇರುವಂತ ಅನುಬಂಧ ಹೇಗಿದೆ ಅಂತ ಸೂಚನೆ ಮಾಡ್ತದೆ. ಸ್ಥಾನ ಏನು ಸೂಚನೆ ಮಾಡ್ತದೆ, ನಿಮ್ಮ ಮನೆ ವಾತಾವರಣ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ಇದು ನೋಡೋಣ. ಇದರ ಜೊತೆ ಇನ್ನು ಆಳವಾಗಿ ನೀವು ನೋಡಬೇಕು ಅಂತಂದ್ರೆ ಅಂಶಚಕ್ರಗಳನ್ನು ನೋಡ್ತೇವೆ. ಅದರಲ್ಲಿ ಹೋರಾ ಚಕ್ರ, ಆಮೇಲೆ ದ್ವಾದಶಾಂಶ D12 ಚಾರ್ಟ್ ನೋಡ್ತೇವೆ. ಅಂದ್ರೆ ಹ್ಯಾಪಿನೆಸ್ ಫ್ರಮ್ ಪ್ಯಾರೆಂಟ್ಸ್, ಫ್ರಮ್ ಫ್ಯಾಮಿಲಿ, ಹ್ಯಾಪಿನೆಸ್ ಫ್ರಮ್ ಫ್ಯಾಮಿಲಿ. D12 ಚಕ್ರಕ್ಕೂ ನೋಡ್ಬೋದು. D12 ಅಲ್ಲಿ ಏನು ನೋಡಬೇಕು ಅಂತಂದ್ರೆ, ಈ ದ್ವಿತೀಯ ಸ್ಥಾನಾಧಿಪತಿ, ದ್ವಿತೀಯ ಕಾರಕ, ದ್ವಿತೀಯ ಸಂಬಂಧಪಟ್ಟ ಗ್ರಹಗಳು ದ್ವಾದಶಾಂಶದಲ್ಲಿ ಬಲವಾಗಿದೆಯೋ, ಚೆನ್ನಾಗಿದೆಯೋ ಇಲ್ವೋ, ಶುಭವಾಗಿದೆಯೋ ಇಲ್ವೋ ಅಷ್ಟೇ ನೋಡ್ತೇವೆ. ಇನ್ನು ಡೀಪಾಗಿ ನೋಡುವಂಥದ್ದೇನಿಲ್ಲ. ಸದ್ಯಕ್ಕೆ D12 ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ D2 ಹೋರಾ ಚಕ್ರ ಅಂತೇವೆ. ಇದೇನು ಸೂಚನೆ ಮಾಡ್ತದೆ ಅಂದ್ರೆ ಫ್ಯಾಮಿಲಿ, ವೆಲ್ತ್, ಸ್ಟೆಬಿಲಿಟಿ, ಸಸ್ಟೈನೆನ್ಸ್ ಸೂಚನೆ ಮಾಡ್ತದೆ. D12 ಏನು ಸೂಚನೆ ಮಾಡ್ತದೆ, ಲೀನೇಜ್, ವಂಶ, ಆನ್ಸೆಸ್ಟರ್ಸ್, ಫ್ಯಾಮಿಲಿ ಕರ್ಮ ಅಂತೇವೆ. ಕುಟುಂಬದ ಕರ್ಮ, ಸಮಿಷ್ಟಿ ಕರ್ಮ ಅಂತ ನಾವು ಕೇಳಿದ್ದೇವೆ ಹಿಂದೆ. ಕೇವಲ ಮನುಷ್ಯನಿಗೆ ಸಂಬಂಧಪಟ್ಟ ಸಂಚಿತ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಒಂದೇ ಅಲ್ಲದೆ ಸಾಮಾಜಿಕವಾಗಿ ನಾವು ಹೇಗೆ ಬೆರಿತೇವೆ, ಅವ್ರ ಸಹಕಾರ, ನಮ್ಮ ಸಹಕಾರ, ಇದು ಕೂಡ ಕರ್ಮವಾಗಿದೆ. ಅಂದರೆ ಸಮಿಷ್ಟಿ ಕರ್ಮ ಅಂತೇವೆ. ಇದರ ಇರುವುದರಿಂದಾನೇ
ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ಮನೆಯಲ್ಲಿ ಹುಟ್ಟಬೇಕು, ಎಂಥ ವಾತಾವರಣದಲ್ಲಿ ಹುಟ್ಟಬೇಕು ಅಂತ ಬೋದು ಡಿಸೈಡ್ ಆಗ್ತದೆ. ಪ್ಯಾರೆಂಟ್ಸ್ ಪ್ಯಾಟ್ರನ್ ಕೂಡ D12 ಇಂದ ತಿಳ್ಕೊಡ್ತೇವೆ. ಸೊ D12 ಎಂಬುದು ಎಸ್ಪೆಷಲಿ ಫ್ಯಾಮಿಲಿ ಧರ್ಮ ಅರ್ಥ ಮಾಡಿಕೊಳ್ಳೋದಕ್ಕೆ ಉಪಯೋಗ ಮಾಡ್ತೇವೆ. ಸೊ ಅಷ್ಟು ಡೀಪಾಗಿ ನಾವು ಹೋಗೋದು ಬೇಡ. ದ್ವಿತೀಯ ಸ್ಥಾನವನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾವೇನು ಮಾಡ್ತೇವೆ, ಕುಟುಂಬ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನು ನೋಡ್ತೇವೆ. ಕುಟುಂಬ ಸ್ಥಾನ ಅಂತಂದ್ರೆ ಏನು, ಸ್ಥಾನ ಬಲ ಅಂದ್ರೆ ಏನು, ಕುಟುಂಬ ಸ್ಥಾನದಲ್ಲಿರುವಂಥ ಗ್ರಹಗಳು ಬಲವಾಗಿದೆಯೋ ಬಲಹೀನವಾಗಿದೆಯೋ, ಶುಭವಾಗಿದೆಯೋ ಅಶುಭವಾಗಿದೆಯೋ. ಆಮೇಲೆ ಕುಟುಂಬ ಕಾರಕ ಗುರು, ಅವನು ಶುಭವಾಗಿದ್ದಾನ ಪಾಪವಾಗಿದ್ದಾನ, ಬಲವಾಗಿದ್ದಾನ ಬಲಹೀನವಾಗಿದ್ದಾನ ನೋಡ್ತೇವೆ. ಆಮೇಲೆ ಕುಟುಂಬ ಆಧಿಪತ್ಯ ಬಲ, ಕುಟುಂಬ ಅಧಿಪತಿ ದ್ವಿತೀಯ ಸ್ಥಾನಾಧಿಪತಿಯಾದಂಥ ಗ್ರಹ ಹೇಗಿದೆ, ಬಲವ ಬಲಹೀನವ, ಶುಭವ ಅಶುಭವ, ಇದು ನೋಡಬೇಕು. ಸೊ ವಿವಾಹ ಉಳಿಯೋದಕ್ಕೆ 7th ಹೌಸ್ ಮಾತ್ರ ಸರಿ ಹೋಗಲ್ಲ, 2ನೇ ಮನೆ ಕೂಡ ನೋಡಬೇಕು. ಇದು ವಿಚಾರ. ಸೊ ಈಗ ದ್ವಿತೀಯ ಭಾವವನ್ನು ನಾವು ನೋಡೋಣ. ಸೊ ಕುಟುಂಬ ಸ್ಥಾನ ವಾತಾವರಣ ಸ್ಥಾನಬಲ ನಾವು ನೋಡಿದ್ರೆ, ಸ್ಥಾನಬಲ ಏನು ಸೂಚನೆ ಮಾಡ್ತದೆ, ವಾತಾವರಣ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ಕುಟುಂಬ ವ್ಯವಸ್ಥೆ, ವಂಶ ಪಾರಂಪರ್ಯ, ಒಂದು ಧನ ಸಂಪತ್ತು, ಮಾತುಗಳು ಹೇಗಿರುತ್ತೆ, ಮಾತುಕತೆ, ಮನೆಯಲ್ಲಿ ಎಲ್ಲರೂ ಮಾತುಕತೆಗಳು ಹೇಗೆ ಆಡ್ಕೊಳ್ತಾರೆ, ಕುಟುಂಬದ ಒಟ್ಟಾರೆ ವಾತಾವರಣ. ಹಿಂದೆ ಅದಕ್ಕೆ ನೋಡಿ ಅವರೊಂದು ನೋಡ್ತಿದ್ರು, ಕೇವಲ ಗಂಡು ಹೆಣ್ಣು ಇಷ್ಟಪಟ್ಟರೆ ಸಾಲದು, ಅವ್ರ ಕುಟುಂಬ ಏನು, ಅವರಿಗೆ ಒಂದು ಇನ್ಕಮ್, ಆರ್ಥಿಕ ಇನ್ಕಮ್ ಸ್ಟೇಟಸ್ ಏನಿದೆ ಅದೆಲ್ಲ ನೋಡ್ತಿದ್ರು. ಇನ್ಕಮ್ ಸ್ಟೇಟಸ್ ಅಗೇನ್ ಈ 2nd ಹೌಸ್, ಇದೆಲ್ಲ ನೋಡಿ ಮದುವೆ ಮಾಡ್ತಿದ್ರು. ಇವತ್ತು ಆ ಆಯ್ಕೆ ಇಲ್ಲ. ಇದರಲ್ಲಿ ಮಾತು ಬಹಳ ಮುಖ್ಯ. ಯಾಕೆಂತಂದ್ರೆ ಕುಟುಂಬದ ವಾತಾವರಣದ ಮೊದಲ ಲಕ್ಷಣ ಏನಂತಂದ್ರೆ ಮನೆಯ ಮಾತಿನ ಶೈಲಿ. ಆ ಮನೆಯಲ್ಲಿ ಹೆಂಗೆ ಮಾತಾಡ್ಕೊಡ್ತಾರೆ, ಅತ್ತೆ ಹೆಂಗೆ ಮಾತಾಡ್ತಾಳೆ, ಮಾವ ಹೆಂಗೆ ಮಾತಾಡ್ತಾರೆ, ಸಾಫ್ಟಾ ಹಾರ್ಷ. ಸಾಫ್ಟ್ ಆಗಿರೋ ಮಾತು ಪೀಸ್ಫುಲ್ ಆಗಿರುತ್ತೆ, ಹಾರ್ಷ್ ಆಗಿದ್ರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಇದು ನಾವು ನೋಡ್ತೇವೆ. 2ನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳನ್ನ ನಾವು ಗಮನಿಸಬೇಕು. ಓಕೆ, ನೋಡೋಣ. ಈಗ ಸಪೋಸ್ ದ್ವಿತೀಯ ಸ್ಥಾನದಲ್ಲಿ ಗ್ರಹಗಳು, ಎಲ್ಲ ಗ್ರಹಗಳು ಇದ್ರೆ ಯಾವ ರೀತಿ ಭಾವ ನಮಗೆ ಸೂಚನೆ ತೋರಿಸುತ್ತೆ ಅಂತಂಬುದು ನೋಡೋಣ. ಒಂದು ವೇಳೆ ಸೂರ್ಯ 2ನೇ ಮನೆಗೆ ಏನಾದರೂ ಇದ್ರೆ, 2ನೇ ಮನೆ ಸೂರ್ಯ ಅಂದ್ರೇನು, ಅಥಾರಿಟೇಟಿವ್, ಡಾಮಿನೆನ್ಸ್, ಇದೆಲ್ಲ ಫ್ಯಾಮಿಲಿಗಿರುತ್ತೆ. ಸೊ ಕುಟುಂಬಕ್ಕೆ ಗೌರವ ಪ್ರತಿಷ್ಠೆ. ಇನ್ ಕೇಸ್ ಶುಭವಾಗಿದ್ದರೆ, ಶುಭ ಸಂಬಂಧ ಬಂದಂತ ಸೂರ್ಯ ಏನಾದರೂ ಇದ್ರೆ ಕುಟುಂಬ ಗೌರವ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಕುಟುಂಬವನ್ನು ಬಿಟ್ಟುಕೊಳ್ಳೋದಿಲ್ಲ, ಪ್ರತಿಷ್ಠೆಯನ್ನು ಕಾಪಾಡ್ತಾರೆ. ಮನೆಯಲ್ಲಿ ಒಬ್ಬ ಅಥಾರಿಟೇಟಿವ್ ಫಿಗರ್ ಇರ್ತಾನೆ, ಲೀಡರ್ ಇರ್ತಾನೆ. ಕುಟುಂಬದ ಹೆಸರು, ಮಾನ ತುಂಬಾ ಅನುಕೂಲ ಹೆಚ್ಚುತ್ತಾ ಇರ್ತದೆ. ಅದೇ ಪಾಪ ಸಂಬಂಧ ಬಂದ್ರೆ ಏನಾಗುತ್ತೆ, ಡಾಮಿನೆನ್ಸ್ ಜಾಸ್ತಿ ಆಗುತ್ತೆ. ನನ್ನ ಮಾತೆ ಸತ್ಯ, ಈ ತರ ಅಜ್ಞಾಪಕ ಒಂದು ದಾಟಿ ಇರ್ತದೆ. ಈಗೋ ಕ್ಲಾಶಸ್ ಇರ್ತದೆ ಫ್ಯಾಮಿಲಿಯಲ್ಲಿ. ವಾಣಿಯಲ್ಲಿ, ಮಾತಿನಲ್ಲಿ ಕೂಡ ತುಂಬಾ ಅಥಾರಿಟೇಟಿವ್, ಡಾಮಿನೆನ್ಸ್ ಕಠಿಣ ತರವಾಗಿ ಕಾಣುತ್ತೆ. ಅತ್ತೆ ಆಗ್ಲಿ ಮಾವ ಆಗ್ಲಿ, ನಾನು ಹೇಳದ್ದೇ ಆಗಬೇಕು, ಏನ್ ಯಾರು ಕೇಳೋರಿಲ್ಲ ಅನ್ಕೊಂಡಿರಾ, ಈ ತರ ಮಾತುಗಳು ಇರ್ತದೆ. ಸೊ ಒಂದು ಹೇಳಬೇಕಾದ್ರೆ ಪ್ರತಿಷ್ಠೆ ಮತ್ತು ಅಧೀನತೆ, ಇದು ಸೂರ್ಯ ಸೂಚನೆ ಮಾಡುವಂಥದ್ದು. ಸೊ ದ್ವಿತೀಯಕ್ಕೆ ಸಂಬಂಧ ಬಂದಾಗ ಶುಭ ಸಂಬಂಧ ಇದ್ರೆ ಅನುಕೂಲ, ಪಾಸಿಟಿವ್ ಆಗಿರುತ್ತೆ. ಪಾಪ ಸಂಬಂಧ ಬಂದ್ರೆ ಡಾಮಿನೇಷನ್ ಜಾಸ್ತಿ ಆಗುತ್ತೆ ಫ್ಯಾಮಿಲಿಯಲ್ಲಿ, ಯಾರೋ ಒಬ್ಬರದು. ಆಮೇಲೆ ಚಂದ್ರ ದ್ವಿತೀಯ ಸಂಬಂಧ ಬಂದ್ರೆ, ಕುಟುಂಬದಲ್ಲಿ ಚಂದ್ರ ಅಂದ್ರೇನೆ ಪ್ರೀತಿ, ಎಮೋಷನ್ಸ್, ಪ್ರೀತಿ, ಕಾಳಜಿ, ಪೋಷಣೆ, ಎಮೋಷನಲ್ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಮಾತು ತುಂಬ ಮೃದುವಾಗಿರುತ್ತೆ, ಕಂಫರ್ಟಿಂಗ್ ಸ್ಪೀಚ್ ಇರುತ್ತೆ. ಅದೇ ಪಾಪ ಸಂಬಂಧ ಬಂತ ಅಂದ್ಕೊಳ್ಳಿ, ಕುಟುಂಬ ಮನೋಭಾವ ಮೂಡ್ ಮೇಲೆ ಅವಲಂಬಿತವಾಗಿದೆ. ಮೂಡ್ ಚೆನ್ನಾಗಿದ್ರೋ ಎಲ್ಲರೂ ಚೆನ್ನಾಗಿರ್ತಾರೆ, ಮೂಡ್ ಚೆನ್ನಾಗಿಲ್ಲ ಅಂತಂದ್ರೆ ಯಾರಿಗೆ ಹೇಗೆ ಬೇಕಾರೋ ಹಾಗೆ ಬಿಹೇವ್ ಮಾಡ್ತಾರೆ. ಇವರು ಈ ತರ ಸ್ವಭಾವ ಇರೋರು ಅಂತ ತಿಳ್ಕೊಳ್ಳೋದು ಕಷ್ಟ. ಒಂದೊಂದ್ಸರ ಆಟ ಆಡ್ತಾರೆ. ಆಮೇಲೆ ಇನ್ಸ್ಟೆಬಿಲಿಟಿ, ಓವರ್ ಸೆನ್ಸಿಟಿವಿಟಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏರುಪೇರು ಇರುತ್ತೆ. ಯಾಕಂದ್ರೆ ದ್ವಿತೀಯ ಸ್ಥಾನ ಹಣ ವಿಚಾರ ಕೂಡ ಆಗಿರೋದ್ರಿಂದ ಇನ್ಸ್ಟೆಬಿಲಿಟಿ ಆಗಿರುತ್ತೆ. ಸೊ ಇದು ಚಂದ್ರಗೆ ಸಂಬಂಧಪಟ್ಟ. ಇನ್ನು ಕುಜಗೆ ಸಂಬಂಧಪಟ್ಟದ್ದು ಬಂದ್ರೆ, ಸೊ ಕುಜ ಅಂತಂದ್ರೆ ಏನು, ಧೈರ್ಯ. ಕುಟುಂಬದಲ್ಲಿ ಧೈರ್ಯ, ರಕ್ಷಣೆ ಶಕ್ತಿ, ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ರಿಸೋರ್ಸ್ ಬಿಲ್ಡಿಂಗ್ ಡ್ರೈವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನ ಮಾಡ್ಬೇಕಂದ್ರೆ ಖಂಡಿತ ಅವ್ರು ಮಾಡೇ ಬಿಡ್ತಾರೆ.
ಸೊ ಆ ಥರ ಒಂದು ಝೀಲ್ ಇರುತ್ತೆ ಅವರಲ್ಲಿ. ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಎಷ್ಟು ದೂರ ಆದರೂ ಹೋಗ್ತಾರೆ, ಆ ಥರ ನೇಚರ್ ಇರುತ್ತೆ. ಆದರೆ ಪಾಪ ಸಂಬಂಧ ಬಂದರೆ, ಆಡ್ವರ್ಸ್ ಎಫೆಕ್ಟ್ ನಾವು ನೋಡಿದ್ರೆ ಮಾತಿನಲ್ಲಿ ತುಂಬ ಕಟುತನ ಕಾಣುತ್ತೆ, ಬೇಗ ಕೋಪ ಬಂದ್ಬಿಡುತ್ತೆ, ಯಾಕಂದ್ರೆ ಕೋಪಕಾರಕ ಕುಜ. ಸೊ ಕುಟುಂಬದೊಳಗೆ ಜಗಳ ವಿವಾದಗಳು ಸ್ಟಾರ್ಟ್ ಆಗುತ್ತೆ. ಹಣ ಆಸ್ತಿ ವಿಷಯದಲ್ಲಿ ಜಗಳ ಟೆಂಡೆನ್ಸಿ ಆಗ್ಬೋದು. ಅದಕ್ಕೆ ಎರಡನೇ ಮನೆಗೆ ಕುಜ ಇದ್ರೆ ಕುಜದೋಷ ಅಂತ ಕೂಡ ಕರಿತೇವೆ. ಯಾಕೆಂದ್ರೆ ಈ ಕಾರಣದಿಂದಲೇ ಎರಡನೇ ಮನೆ ಕುಜ ಇತ್ತ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ಕೋಪ ಇದೆಲ್ಲ ಕಾಮನ್ ಆಗಿರುತ್ತೆ. ಜಗಳ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದೇ ಸೆಲೆಕ್ಟ್ ಮಾಡಿಕೊಳ್ಳೋ ಕಾಲಕ್ಕೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳೋದು, ಇಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೋದು, ಇದೆರಡೇ ಆಪ್ಷನ್ ಇರೋದು. ನೆಕ್ಸ್ಟ್ ಬುಧ ಎರಡನೇ ಮನೆಗೆ ಸಂಬಂಧ ಬಂದರೆ, ಬುಧ ಅಂತಂದ್ರೆ ಏನು, ಕಮ್ಯುನಿಕೇಶನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಮಾತಾಡೋದಾಗ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಸ್ಯ, ನಕ್ಕೊಂಡು ಮಾತಾಡೋದು, ಯಾವಾಗೂ ನಗುತ್ತಾ ಇರ್ತಾರೆ. ಕುಟುಂಬದಲ್ಲಿ ಡಿಸ್ಕಷನ್ ನಡೀತದೆ, ಅರ್ಥ ಮಾಡಿಕೊಳ್ಳೋದು ಚೆನ್ನಾಗಿರುತ್ತೆ. ಎರಡನೇ ಮನೆ ಕುಟುಂಬ, ಈ ಒಂದು ಬುಧ ವ್ಯಾಪಾರಕಾರಕ ಆತ ಎರಡನೇ ಮನೆಗಿದ್ರೆ, ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಟೆಲಿಜೆಂಟಾಗಿ ವರ್ಕೌಟ್ ನೋಡ್ತಾರೆ. ಬೇರೆಯವ್ರಿಗೆ ಇವರು ತುಂಬ ಜಿಪುಣರಾಗಿ ಕಾಣಬಹುದು, ಬಟ್ ಅವ್ರು ತುಂಬ ಫ್ಯಾಮಿಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಲರ್ನಿಂಗು ಎಜುಕೇಷನಲ್ ಎನ್ವೈರ್ಮೆಂಟ್ ಇರ್ತದೆ ಅವ್ರ ಮನೆಯಲ್ಲಿ. ಆಮೇಲೆ ಒಂದು ವೇಳೆ ಆಡ್ವರ್ಸ್ ಆಯ್ತು ಅಂದ್ಕೊಳ್ಳಿ, ಮಾತಿನಲ್ಲಿ ಚತುರತೆ, ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಅತಿ ತಿಳಿವಿಯಾಗಿ ಮಾತಾಡೋದು, ಡಿಪ್ಲೊಮೆಸಿ, ಕ್ಲವರ್ ಸ್ಪೀಚ್ ಅಂತೇವೆ, ಇದಿರ್ತದೆ. ಆದರೆ ಬೇಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತದೆ. ಯಾಕಂದರೆ ವಿಶ್ವಾಸ ಹೊಟ್ಟೋಗುತ್ತೆ. ಕ್ಯಾಲ್ಕುಲೇಟಿವ್ ಆಗಿ ಮನೆಗಿತ್ತು ಅಂದ್ಕೊಳ್ಳಿ, ಬೇಸರ ಆಗ್ಬಿಡ್ತದೆ. ಅದಕ್ಕೆ ಶುಭ ಸಂಬಂಧ ಬಂದರೆ ಒಳ್ಳೆಯದು. ನೆಕ್ಸ್ಟ್ ಗುರು ಶುಭವಾಗಿದ್ದರೆ ಕುಟುಂಬದಲ್ಲಿ ಧರ್ಮ ಸಂಸ್ಕಾರ, ಯಾಕಂದರೆ ಕಾರಕ ಕೂಡ ಗುರುವೇ ಆಗಿದ್ದಾನೆ, ಅವನು ಎರಡನೇ ಮನೆಗಿದ್ದ ಅಂದ್ಕೊಳ್ಳಿ, ಕುಟುಂಬದಲ್ಲಿ ಧರ್ಮ ಸಂಸ್ಕಾರ ಮೌಲ್ಯಗಳು, ಆ ಹಿರಿಯರ ಆಶೀರ್ವಾದ, ಒಂಥರ ಒಗ್ಗಟ್ಟುತನ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಪ್ರಾಸ್ಪರಿಟಿ ಎಲ್ಲ ಚೆನ್ನಾಗಿರುತ್ತೆ. ಮಾತು ಸತ್ಯ ಮತ್ತು ಮೃದು ಕಡೆ ಇರ್ತದೆ. ಫ್ಯಾಮಿಲಿ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಇಂಥ ಮನೆಯಲ್ಲಿ ಆ ಮದುವೆ ಅಂತಂಬೋದು ಸಸ್ಟೈನ್ ಆಗ್ತದೆ ಎರಡನೇ ಮನೆ ಚೆನ್ನಾಗಿದ್ರೆ. ಆದರೆ ಒಂದು ವೇಳೆ ಆಡ್ವರ್ಸ್ ಎಫೆಕ್ಟ್ ನೋಡಿದ್ರೆ ಕೂಡ ಏನಾಗುತ್ತೆ, ಕೆಲವೊಮ್ಮೆ ಅತಿಯಾದಂಥ ಆದರ್ಶವಾದಿ ಕುಟುಂಬ ನಿರೀಕ್ಷೆಗಳು ಜಾಸ್ತಿ ಆಗಿಬಿಡ್ತದೆ. ತುಂಬ ಆಚಾರ ವಿಚಾರ ಆದರೂ ಕೂಡ ತುಂಬ ಕಷ್ಟ. ಪ್ರತಿಯೊಂದಕ್ಕೂ ಧರ್ಮ ನಾವು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು, ಆಡ್ವರ್ಸ್ ಆಗೋ ಪ್ರಾಕ್ಟಿಕಲ್ ಆಗಿರಲ್ಲ, ಥಿಯರಿಟಿಕಲ್ ಆಗಿಬಿಡ್ತದೆ. ಶುಭವಾಗಿದ್ರೆ ಪ್ರಾಕ್ಟಿಕಲ್ ಇರ್ತದೆ, ಅದೇ ಅಶುಭ ಸಂಬಂಧ ಬಂದರೆ ಎಲ್ಲ ಥಿಯರಿಟಿಕಲ್ ಆಗಿರುತ್ತೆ. ಆಚರಣೆ ಮಾಡೋದೇ ಕಡಿಮೆ, ಆಚರಣೆ ಮಾಡಬೇಕು ಅಂತ ಅನ್ಸಲ್ಲ, ಆ ರೀತಿ ಒಂಥರ ರೂಲ್ಸ್ ಇರುತ್ತೆ. ಇದು ಕಷ್ಟ. ಆಮೇಲೆ ಶುಕ್ರ ಸಂಬಂಧ ಬಂದರೆ, ಶುಭ ಗ್ರಹ ಶುಭ ಸಂಬಂಧ ಇದ್ರೆ ಕುಟುಂಬದಲ್ಲಿ ಒಂಥರ ಮಧುರತೆ, ಹೊಂದಾಣಿಕೆ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಲಕ್ಸರಿ ಕಂಫರ್ಟ್ಸ್ ಇರುತ್ತೆ. ಒಳ್ಳೆ ಆಹಾರ ಅವ್ರ ಮನೆಗೆ, ಶುಕ್ರ ಆಹಾರಕ್ಕೆ ಕಾರಕ, ದ್ವಿತೀಯ ಕೂಡ ಆಹಾರಕ್ಕೆ ಕಾರಕ, ಒಳ್ಳೆ ಪದಾರ್ಥಗಳು ತಿಂತಾರೆ. ಪ್ಲೆಸೆಂಟ್ ಸ್ಪೀಚ್, ರಿಫೈನ್ಡ್ ಮ್ಯಾನರ್ಸ್, ಯಾವ ಥರ ಮಾತುಗಳು ಇರುತ್ತೆ ಅಂತಂದರೆ, ಇಷ್ಟು ಲವ್ ಆಗಿ ಇಷ್ಟು ಪ್ರೀತಿ ಇದೆಯಾ ಇವರಲ್ಲಿ ಅಂತ ಅಂಬೋಷ್ಟು ಮಾತು ಇರ್ತದೆ. ಫ್ಯಾಮಿಲಿ ಲೈಫ್ ಒಂಥರ ಎಂಜಾಯಬಲ್ ಆಗಿರ್ತದೆ, ಎಲ್ಲದಕ್ಕೂ ಸಹಕಾರ ಮಾಡ್ತಾರೆ. ಆಡ್ವರ್ಸ್ ಎಫೆಕ್ಟ್ ಆಯ್ತು ಅಂದ್ಕೊಳ್ಳಿ, ಭೋಗ ಜಾಸ್ತಿ ಆಗ್ತದೆ, ಖರ್ಚು ತುಂಬ ಜಾಸ್ತಿ ಆಗ್ತದೆ, ಆನಂದವನ್ನು ಬಯಸುವಂಥ ಪ್ರವೃತ್ತಿಗಳು ಜಾಸ್ತಿ ಆಗ್ತದೆ. ಯಾವಾಗ ನೋಡೋ ಎಕ್ಸ್ಪೆಕ್ಟೇಷನ್ ಸುಖವೇ ಬೇಕು, ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ. ಆಮೇಲೆ ಶನಿ ಸಂಬಂಧ ಬಂತಂದ್ಕೊಳ್ಳಿ, ನಿಧಾನವಾಗಿ ಫ್ಯಾಮಿಲಿ ಎಲ್ಲ ತುಂಬ ಸಾಫ್ಟಾಗಿ ಸ್ಲೋ ಆಗಿರುತ್ತೆ, ಯಾವುದಕ್ಕೂ ಬೇಗ ರೆಸ್ಪಾಂಡ್ ಆಗಲ್ಲ, ಕೆಲಸಗಳು ತುಂಬ ಲೇಟ್. ಆದರೆ ಸ್ಥಿರವಾಗಿ ಸಂಪತ್ತು ಸಂಗ್ರಹ ಆಗುತ್ತೆ, ದುಡ್ಡು ಬರೋದು ನಿಧಾನ, ಆದರೆ ಅದು ಸೇವಿಂಗ್ಸ್ ಚೆನ್ನಾಗಿರುತ್ತೆ. ಒಂದು ಶಿಸ್ತುಬದ್ಧವಾದಂಥ ಕುಟುಂಬ ರಚನೆ ಇರುತ್ತೆ. ಕುಟುಂಬವ ಕಾಲಾಂತರದಲ್ಲಿ ತುಂಬ ಸ್ಥಿರವಾಗಿರುತ್ತೆ, ಸಾಂಪ್ರದಾಯಿಕ ಮೌಲ್ಯಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಕಷ್ಟದ ಫಲ ನೋಡಿದ್ರೆ ಕುಟುಂಬ ಜೀವನದ ಗಂಭೀರತೆ, ಶುಷ್ಕತೆ ಜಾಸ್ತಿ ಇರುತ್ತೆ, ತುಂಬ ಕಷ್ಟದ ಜೀವನ, ಮಾತುಗಳು ಕಠಿಣವಾಗಿರ್ತದೆ, ಕಟ್ಟುನಿಟ್ಟಾಗಿ ಪರಿಣಿಸಿದ ಒಂಥರ ನಿರ್ಬಂಧವಾಗಿರುತ್ತೆ. ಆರ್ಥಿಕ ವಿಳಂಬಗಳು, ಕುಟುಂಬದ ಜವಾಬ್ದಾರಿಗಳು ತುಂಬ ಜಾಸ್ತಿ ಆಗತ್ತೆ. ಸೊ ಜವಾಬ್ದಾರಿತನ ಬೆಳೆಯುತ್ತೆ ಶನಿ ಬಂದರೆ. ಅದೇನು ಫ್ಯಾಮಿಲಿಯನ್ನು ಡಿಸ್ಟರ್ಬ್ ಮಾಡಲ್ಲ, ಬಟ್ ಫ್ಯಾಮಿಲಿ ಮಧುರತೆಯನ್ನು ಆಸ್ವಾದನೆ ಮಾಡೋದು ನಿಧಾನ, ಬಟ್ ಸ್ಥಿರವಾಗಿರುತ್ತೆ. ಎಲ್ಲರೂ ಇದ್ದಂಗೆ ಅವರು ಫ್ಯಾಮಿಲಿ ಲೈಫಲ್ಲಿ ಹ್ಯಾಪಿಯಾಗಿ ಇದ್ದಂಗೆ ಕಾಣೋದಿಲ್ಲ, ಬಟ್ ಸ್ಟೇಬಲ್ ಆಗಿರ್ತಾರೆ ಅವರು.
ಇನ್ನು ರಾಹು ಸಂಬಂಧ ಬಂತಂದ್ಕೊಳ್ಳಿ. ರಾಹು ಅಂತಂದ್ರೆ ಏನು? ಧರ್ಮಕ್ಕೆ ವಿಪರೀತವಾಗಿ ನಡ್ಕೊಳ್ಳುವಂಥ. ಸೊ ಅಸಾಮಾನ್ಯವಾದಂಥ ಸಂಪತ್ತಿನ ಮೂಲಗಳು ಸಿಗುತ್ತೆ, ವಿದೇಶಿ ಸಂಪರ್ಕಗಳು, ಕುಟುಂಬದಲ್ಲಿ ಆಧುನಿಕ ಜೀವನ ಶೈಲಿ, ಮಾಡರ್ನ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಆ ಫ್ಯಾಮಿಲಿ. ಕುಟುಂಬದ ಸ್ಥಿತಿಯನ್ನು ಸುಧಾರಿಸುವಂಥ ಮಹತ್ವ ಆಕಾಂಕ್ಷೆ ಇರುತ್ತದೆ. ಒಂದು ವೇಳೆ ಪಾಪ ಸಂಬಂಧ ಬಂತಂದ್ರೆ ಕುಟುಂಬದಲ್ಲಿ ವಾತಾವರಣ ಹೇಗಿರುತ್ತೆ ಅಂದರೆ ಅಸಾಂಪ್ರದಾಯಿಕವಾಗಿ ಗೊಂದಲಮಯವಾಗಿರುತ್ತೆ. ಅವ್ರ ಫ್ಯಾಮಿಲಿ ಆ ರಿಲೇಷನ್ಶಿಪ್ಪೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಬಿಹೇವ್ ಮಾಡ್ತಾರೆ. ಮಾತು ತುಂಬ ಕುಶಲವಾಗಿ ಉತ್ಪ್ರೇಕ್ಷಿತವಾಗಿ ಆಗ್ಬೋದು. ಹಣಕಾಸಿನಲ್ಲಿ ಹಠಾತ್ತಾಗಿ ಏರಿಳಿತಗಳು, ಇದ್ದಕ್ಕಿದ್ದಾಗ ಶ್ರೀಮಂತಿಗೆ ಬಂದ್ಬಿಡ್ಬೋದು, ಇದ್ದಕ್ಕಿದ್ದಾಗ ಎಲ್ಲ ಕುಸಿದು ಹೋಗಬಹುದು. ಆಮೇಲೆ ರಾಹು ಅಂದ್ರೂ ಸೀಕ್ರೆಟ್, ಗೋಪ್ಯತೆ, ಹಗರಣಗಳು ತುಂಬ ಸಾಧ್ಯವಾಗುತ್ತೆ. ಸೊ ತೀವ್ರವಾದ ಬಾಧಿತವಾಗಿದ್ದರೆ ತುಂಬ ಸೀಕ್ರೆಸಿ ಗೊತ್ತೇ ಆಗೋದೇ ಇಲ್ಲ. ಆಲ್ರೆಡಿ ಅವ್ರ ಮನೆಗೆ ಯಾರೋ ರಾಹು ಇದ್ದಂತ ಅಂದ್ಕೊಳ್ಳಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕೂಡ ಸೂಚನೆ ಮಾಡ್ತದೆ. 7ನೇ ಮನೆ ಸಂಬಂಧ ಆಗಲಿ, 9ನೇ ಮನೆ ಸಂಬಂಧ ಆಗಲಿ, ದ್ವಿತೀಯ ಸಂಬಂಧ ಆಗಲಿ, ಬಂದು ಶುಭ ಸಂಬಂಧ ಇಲ್ಲದೆ ಪಾಪ ಸಂಬಂಧ ಇದ್ದರೆ ಸೀಕ್ರೆಟ್ ಮೇಂಟೆನೆನ್ಸ್ ಇರುತ್ತೆ. ಅದು ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೇತು ಸಂಬಂಧ ಇದ್ರೆ ಆಧ್ಯಾತ್ಮಿಕವಾಗಿ ಸರಳ ಕುಟುಂಬ ಜೀವನ ಶೈಲಿ ಇರ್ತದೆ. ಸೊ ದುರಾಶೆ ಇರೋದಿಲ್ಲ, ಆದ್ರೂ ಕಠಿಣತೆ ಇರ್ತದೆ ಸ್ವಲ್ಪ. ಕೇತು ಇದ್ರೆ ಸಿಸ್ಟಮ್ ಅಂಬೋದು ಇರ್ತದೆ, ನಾವು ಹೀಗೆ ಫಾಲೋ ಆಗಬೇಕು. ಒಂದು ವೇಳೆ ಪಾಪ ಸಂಬಂಧ ಬಂದರೆ ಸೊ ಕುಟುಂಬ ಸದಸ್ಯರಲ್ಲಿ ಒಂಥರ ಭಾವನಾತ್ಮಕವಾದ ಅಂತರ ಇರುತ್ತೆ, ಎಮೋಷನಲ್ ಬಾಂಡಿಂಗ್ ಇರೋದಿಲ್ಲ. ಚಂದ್ರ ಇದ್ರೆ ಯಾವ ರೀತಿ ಇರುತ್ತೆ, ಕೇತು ಇದ್ರೆ ಆ ರೀತಿ ಇರಲ್ಲ. ಯಾರಿಗೆ ಅವ್ರಿಗೆ ಸಂಬಂಧವೇ ಇಲ್ಲದಂಗೆ ಬಿಹೇವ್ ಮಾಡ್ತಾರೆ. ಮಾತು ಏನಾಗುತ್ತೆ, ಮೊಂಡಾಗತ್ತೆ. ಸೊ ಕುಟುಂಬದಿಂದ ಬೇರ್ಪಡುವಿಕೆ, ದೂರವಾಗಿ ಬದುಕುವಂಥ ಪ್ರವೃತ್ತಿಗಳು ಬರ್ತದೆ. ಅಥವಾ ಒಂದೇ ಮನೆಯಲ್ಲಿದ್ರು ಕೂಡ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದೆ ಜೀವನ ಮಾಡ್ತಾ ಇರ್ತಾರೆ. ಕುಟುಂಬ ಬಂಧದ ಕೊರತೆ ಕಾಣುತ್ತೆ. ಅಸಲು ಫ್ಯಾಮಿಲಿನೇ ಇದು ಅಂತ ಅನಿಸುತ್ತೆ. ಕಷ್ಟ ಏನಾದರೂ ಬಂದರೆ ಯಾರ ಸಹಕಾರವೂ ಇರಲ್ಲ, ಯಾರಿಗವರು ಯಮುನಾ ತೀರಿತಾ ಇದ್ದಂಗೆ ಇರ್ತದೆ. ಸೊ ಹಾಗಾಗಿ ಒಟ್ಟಾರೆ ನಾವು ನೋಡಬೇಕಾದ್ರೆ 2ನೇ ಮನೆ ಕುಟುಂಬದ ವಾಣಿ, ಮನೆಯ ಮಾತು ಮೃದುವಾಗಿದ್ದರೆ ಕುಟುಂಬದ ವಾತಾವರಣ ಉಳಿಯುತ್ತೆ, ಒಂದು ಮದುವೆಗೆ ಸಪೋರ್ಟ್ ಮಾಡ್ತದೆ. ಸೊ ಹೀಗೆ ಕುಟುಂಬ ಕಾರಕ ಬಲ ನೋಡ್ಬೋದು. ಕುಟುಂಬದ ಸದಸ್ಯರ ಮಧ್ಯೆ ಅನ್ಯೋನ್ಯತೆ, ಧರ್ಮ, ಶ್ರೇಯಸ್ಸು ಇದೆಲ್ಲ ಎಷ್ಟಿದೆ ಅಂತಂಬುದಕ್ಕೆ ನಾವು ನೋಡ್ತೇವೆ. ನೆಕ್ಸ್ಟ್ ಕಾರಕ ಬಲ ನೋಡೋಣ. ಸೊ ಕಾರಕ ಬಲ ಏನು ಸೂಚನೆ ಮಾಡ್ತದೆ? ಒಬ್ಬರ ಮನೆಗಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿ ಅನ್ಯೋನ್ಯತೆ ಹೇಗಿದೆ, ಧರ್ಮ ಹೇಗಿದೆ, ಶ್ರೇಯಸ್ಸು ಎಷ್ಟು ಹೇಗಿರುತ್ತೆ ಅಂತಂಬುದು ಕಾರಕ ಬಲ ಸೂಚನೆ ಮಾಡ್ತದೆ. ಸೊ ಕುಟುಂಬ ಕಾರಕ ಯಾರು? ಗುರು. ಆ ಗುರು ಏನು ಸೂಚನೆ ಮಾಡ್ತಾನೆ? ಕುಟುಂಬಕ್ಕೆ ಯಾರ ಕಾರಕದ? ಗುರು. ಗುರು ಧರ್ಮ, ಮೌಲ್ಯ, ಸಂಸ್ಕಾರ, ಆಶೀರ್ವಾದ, ಹಿರಿಯರ ರಕ್ಷಣೆ. ಈ ಗುರು ಬಲದಿಂದ ನಾವು ನೋಡಬಹುದಾದಂಥ ವಿಷಯಗಳು ನೋಡಿದ್ರೆ ಕುಟುಂಬದಲ್ಲಿ ಒಂದು ಧರ್ಮ ನೀತಿ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ. ಅದು ಯಾವ ಮತವೇ ಆಗಿರಲಿ, ಆ ಮತಕ್ಕೆ ಸಂಬಂಧಪಟ್ಟ ಒಂದು ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಯಾವಾಗ ಬರುತ್ತೆ? ಒಂದು ರಿಲಿಜಿಯಸ್ ಆಗಿ ಅಥವಾ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿದ್ರೇ ಒಂದು ಡಿಸಿಪ್ಲಿನ್ ಬರ್ತದೆ. ಹಾಗಾಗಿ ಯಾವ ಮತದಲ್ಲೇ ಆಗಲಿ, ಯಾವ ಸೆಕ್ಟೇ ಆಗಲಿ, ಅವರು ಸ್ವಲ್ಪ ಸ್ಪಿರಿಚುವಾಲಿಟಿ ಕನೆಕ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಹಿರಿಯರ ಆಶೀರ್ವಾದ ಮತ್ತು ರಕ್ಷಣೆ. ಆ ಕುಟುಂಬ ಎಲ್ಲ ಕೂಡ ಒಂದು ಯೂನಿಟಿ ಆಗಿರುತ್ತೆ. ಮನೆಗೆ ಶಾಂತಿ, ಸಂಯಮನ, ಮಕ್ಕಳಿಗೆ ಸಂಸ್ಕಾರ, ಮೌಲ್ಯಗಳ ಶಿಕ್ಷಣೆ, ಕುಟುಂಬದಲ್ಲಿ ಇರುವಂಥ ಕ್ಷಮಾಶೀಲತೆ, ಏನಾದರೂ ತೊಂದರೆ ಏನಾದರೂ ಬಂದರೆ ಕೂಡ ಅವನನ್ನು ಫರ್ಗಿವ್ ಮಾಡಬೇಕು, ಕ್ಷಮಿಸೋಣ ಅಂತಂಬ ಗುಣ ಇರುತ್ತೆ ಫ್ಯಾಮಿಲಿಗೆ. ಸೊ ಒಗ್ಗಟ್ಟು ತುಂಬ ಚೆನ್ನಾಗಿರುತ್ತೆ ಯಾವಾಗ ಗುರು ಬಲವಾಗಿದ್ದಾಗ. ಕುಟುಂಬ ಕಾರಕ ಅಂದರೆ ಇದೆಲ್ಲ ಸೂಚನೆ ಮಾಡ್ತದೆ, ಇದೆಲ್ಲ ಪಾಸಿಟಿವ್ ಆಗಿರುತ್ತೆ. ಕುಟುಂಬದಲ್ಲಿ ಗುರು ಬಲವಾಗಿದ್ದರೆ ಮನೆಯೊಳಗೆ ಧರ್ಮಶಕ್ತಿ ಕೆಲಸ ಮಾಡ್ತದೆ. ಎರಡನೇದು, ಗುರು ಬಲವಾಗಿದ್ದರೆ ಏನು ಫಲ ಅಂತಂಬುದು ನಾವು ನೋಡಿದ್ರೆ, ಶುಭವಾಗಿದ್ದರೆ ಒಂದು ವೇಳೆ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿ ನಿಲ್ಕೊಳ್ತಾರೆ, ಹಿರಿಯರ ಗೈಡೆನ್ಸ್ ಸಿಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ಸಮಸ್ಯೆ ಬಂದಾಗ ಸಹನೆ ಇರುತ್ತೆ, ಅವರಿಗೆ ಕ್ಷಮೆ ಇರುತ್ತೆ, ಇದ್ದಕ್ಕಿದ್ದಾಗ ಅದಕ್ಕೆ ಸ್ಪಂದನೆ ಮಾಡುವಂಥ ಇರೋದಿರಲ್ಲ, ರಿಯಾಕ್ಟ್ ಆಗೋದಿಲ್ಲ. ಮಾತಿನಲ್ಲಿ ನೀತಿ, ಮೃದುತನ ಇರುತ್ತೆ. ಆಮೇಲೆ ತಂದೆ ತಾಯಿಗಳ ಮಕ್ಕಳ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಜಾಯಿಂಟ್ ಫ್ಯಾಮಿಲಿ ಸಪೋರ್ಟ್ ಸಿಗತ್ತೆ. ಒಂದಾಗಿದ್ರು ದೂರ ಇದ್ರು ಒಬ್ಬರಿಗೊಬ್ಬರು ಸಪೋರ್ಟ್ ಇರ್ತಾರೆ. ಫ್ಯಾಮಿಲಿ
ಈ ಮದುವೆಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಪ್ರಾಕ್ಟಿಕಲ್ ನಾವು ನೋಡಿದ್ರೆ ವಿವಾಹಕ್ಕೆ ಡಿವೋರ್ಸ್ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ. ಗುರು ದ್ವಿತೀಯ ಬಲವಾಗಿದ್ರೆ ಜಾತಕದಲ್ಲಿ ಡಿವೋರ್ಸ್ ರಿಸ್ಕ್ ಇರಲ್ಲ. ಗಲಾಟೆ ಇರ್ಬೋದು, ಬಿಟ್ಟು ಹೋಗುವಂತ ರಿಸ್ಕ್ ಇರಲ್ಲ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೂಡ ಬೇಗ ಸೆಟಲ್ ಆಗ್ತದೆ, ಸುಲಭವಾಗಿ ಸೆಟಲ್ ಆಗ್ತದೆ ಗುರು ಚೆನ್ನಾಗಿದ್ರೆ. ಯಾಕೆಂದ್ರೆ ಗಲಾಟೆ ಬೈಕೊಳ್ಳೋ ಕಾಲಕ್ಕೆ ಅರ್ಥ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡ್ಬೋದು, ಆಮೇಲೆ ಅಯ್ಯೋ ಚಚಾ ಹೀಗೆ ಮಾಡಬಾರ್ದಿತ್ತು, ಅವ್ರದ್ದು ಏನು ತಪ್ಪಿಲ್ಲ ಅಂತ ಮತ್ತೆ ಅರಿವಾಗುತ್ತೆ, ಮತ್ತೆ ಹೋಗಿ ಸ್ಪ್ಲೀಸ್ ಮಾಡ್ತಾರೆ. ಆ ಬಂಧ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಗುರು ಬಲವಾಗಿದ್ರೆ ಕುಟುಂಬ ಸಹಾಯಕ್ಕೆ ತುಂಬಾ ಅನುಕೂಲವಾಗ್ತದೆ. ಆಮೇಲೆ ಒಂದು ವೇಳೆ ಗುರು ಬಲಹೀನವಾಯಿತು ಅಂತ ಅಂದ್ಕೊಳ್ಳಿ, ಅವಾಗೇನು ಸೂಚನೆ ಮಾಡ್ತದೆ? ಕುಟುಂಬದಲ್ಲಿ ಧರ್ಮಶಕ್ತಿ ಕಡಿಮೆ ಆಗ್ತದೆ, ಅಂದರೆ ಡಿಸಿಪ್ಲೈನ್ ಕಡಿಮೆ ಆಗ್ತದೆ. ಅಂದರೆ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತಂಬೋ ರೂಲ್ಸ್ ಏನಿರಲ್ಲ. ಯಾರಿಗೆ ತೋಚಿದಂತೆ ಅವ್ರು ಮಾಡ್ತಾರೆ. ಹಾಗೆ ಯಾಕೆ ಮಾಡಬೇಕು, ನಾನು ಹೀಗೆ ಮಾಡ್ತೀನಿ. ಸೊ ಹಿರಿಯರ ಮಾರ್ಗದರ್ಶನ ಇರೋದಿಲ್ಲ, ಯಾಕಂದ್ರೆ ಯಾರು ಕೇಳೋರೇ ಇಲ್ಲ. ಅವ್ರ ಮಾರ್ಗದರ್ಶನ ಇರೋದು ಯಾರಿಗೆ ಹೇಗೆ ಬೇಕಾರೆ ಹಾಗೆ ಬಿಹೇವ್ ಮಾಡ್ತಾರೆ. ಒಟ್ಟಾಗಿರೋದು ಕಡಿಮೆ ಆಗ್ತದೆ, ಅಸೂಯೆ ಸ್ಪರ್ಧೆ ತುಂಬಾ ಜಾಸ್ತಿ ಆಗ್ತದೆ. ಸೊ ಕುಟುಂಬ ಸದಸ್ಯರು ಸಹಾಯ ಮಾಡ್ತಾರೆ, ಇಲ್ಲದೆ ಒತ್ತಡ ಹಾಕ್ತಾರೆ. ಸಹಾಯ ಮಾಡೋದು ಕಡಿಮೆ, ಒತ್ತಡ ಜಾಸ್ತಿ ಆಗ್ತದೆ. ಸೊ ಗುರು ವೀಕ್ ಆಯ್ತು ಅಂತಂದ್ರೆ ಬಂಧು ಬಳಗದ ಕಾಟ ಜಾಸ್ತಿ ಇರ್ತದೆ. ಅವ್ರು ಏನ್ ಮಾತಾಡೋ ನಮಗೆ ಕಾಟವಾಗೇ ಕಾಣುತ್ತೆ. ಆಮೇಲೆ ಬೂಟಾಟಿಕೆ, ದ್ವಿಗುಣ ಮಾನದಂಡಗಳು. ಏನು ಮಾಡೋಣ ಬೂಟಾಟಿಕೆ, ಮೇಲ್ನೋಟಕ್ಕೆ ಮಾಡ್ತಾರೆ ಅಷ್ಟೇ, ಒಳಗೇನಿರಲ್ಲ. ನಮ್ಮ ಮನೆ ಎಲ್ಲ ಸಂಪ್ರದಾಯವನ್ನು ಮಾಡ್ತೇವೆ ಅಂದ್ರೆ ಎಲ್ಲ ಮೇಲ್ನೋಟಕ್ಕಷ್ಟೇ, ಒಳಗೆ ಏನೂ ಇರಲ್ಲ. ಮಕ್ಕಳು ತಂದೆ ತಾಯಿಗಳ ಮಧ್ಯ ರಿಲೇಶನ್ಶಿಪ್ಪು ತುಂಬಾ ಸ್ಟ್ರೈನ್ಡ್ ಆಗಿರುತ್ತೆ, ಅನುಕೂಲವಾಗಿರೋದಿಲ್ಲ. ಪ್ರಾಕ್ಟಿಕಲ್ ನೋಡಿದ್ರೆ ಕುಟುಂಬ ಒಂದು ಬಫರ್ ಇದ್ದಂಗೆ ಇರಲ್ಲ. ವಿವಾಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಕೂಡ ಕಡಿಮೆ ಮಾಡಲ್ಲ, ಮನೆಗಿರೋರೇ ಇನ್ನು ಸ್ವಲ್ಪ ತುಪ್ಪ ಹಾಕ್ತಾರೆ ಆ ಒಂದು ವಿವಾದ ಬೆಳಿಲಿಕ್ಕೆ. ಎರಡು ಸೈಡ್ ಆಗೋತಾರೆ, ಹುಡುಗಿ ಸೈಡ್ ಕೆಲವಿನ ಜನ, ಹುಡುಗನ ಸೈಡ್ ಕೆಲವಿನ ಜನ, ಮಾವ ಹುಡುಗನ ಸೈಡು, ಅತ್ತಿ ಹುಡುಗಿ ಸೈಡು, ಈ ರೀತಿ ಡಬಲ್ ಸ್ಟ್ಯಾಂಡ್ ಆಗಿಬಿಡ್ತದೆ. ಸೊ ಹಿರಿಯರ ಒತ್ತಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಬಂಧುಗಳ ಕಾಟ ಇದೇ ಆಗೋದು. ಯಾವಾಗ ಗುರು ವೀಕ್ ಆಗಿರ್ತೀಯೋ ಅಲ್ಲಿ ಬಂಧುಗಳ ಕಾಟ ಇರುತ್ತೆ. ಆಮೇಲೆ ಗುರು ದುರ್ಬಲವಾದರೆ ಕುಟುಂಬದ ರಕ್ಷಣೆ ಆಗುವುದಿಲ್ಲ, ಕೆಲವೊಮ್ಮೆ ತುಂಬಾ ಒತ್ತಡ ಆಗ್ತದೆ. ಸೊ ಹೀಗೆ ಇದನ್ನು ಹೇಗೆ ನಿರ್ಧಾರ ಮಾಡ್ತೇವೆ, ಬಲವಾಗಿದ್ದಾನೆ ಇಲ್ಲ ಅಂತ? ನಮಗೆ ಗೊತ್ತಿದೆ, ಸ್ವಕ್ಷೇತ್ರದಲ್ಲಿರಬೇಕು, ಉಚ್ಚ ಸ್ಥಾನದಲ್ಲಿರಬೇಕು, ಇದ್ರೆ ಬಲ. ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿದ್ರೆ ಶುಭ. ಶುಭ ಗ್ರಹಗಳಾದಂಥ ಶುಕ್ರ ಬುಧ ಗುರು ಇವ್ರ ಜೊತೆ ಸಂಬಂಧ ಇರಬೇಕು. ಗುರು ಇದ್ದಾನ ಅದ ಕಾರಣ ಶುಕ್ರ ಬುಧನ ಸಂಬಂಧ ಇರಬೇಕು, ಆವಾಗ ಒಳ್ಳೆದಾಗ್ತದೆ. ಪಾಪಗ್ರಹ ಸಂಬಂಧ ಇರಬಾರದು. ಪಾಪಗ್ರಹಗಳ ಸಂಬಂಧ ಇದ್ರೆ ಏನಾಗುತ್ತೆ, ಬಲಹೀನವಾಗ್ತದೆ. ಅದೇ ರೀತಿ ಗುರು ಭಾಗ್ಯಕಾರಕ, ಧರ್ಮಕ್ಕೆ ಕಾರಕ ಆದ ಕಾರಣ ನಾವು ಏನ್ ಮಾಡ್ತೇವೆ, ನವಾಂಶದಲ್ಲಿ ಕೂಡ ಗುರು ಬಲವಾಗಿರಬೇಕು. ಫ್ಯಾಮಿಲಿ ಸಪೋರ್ಟ್ ದ್ವಾದಶಾಂಶದಲ್ಲಿ ಕೂಡ ಗುರು ಬಲವಾಗಿದೆ. ಹೀಗಿದ್ದರೆ ವಿವಾಹದಲ್ಲಿ ಅನುಕೂಲ. ಒಂದು ವೇಳೆ ಗುರು ಹಾಗಲ್ಲದೆ ನೀಚ ಸ್ಥಾನದಲ್ಲಿದ್ರು, ಅಸ್ತಂಗತವಾಗಿದ್ರು, 6, 8, 12 ಮನೆಗಳ ಇನ್ಫ್ಲುಯೆನ್ಸ್ ಇದ್ರು, ಪಾಪಗ್ರಹಗಳ ಸಂಬಂಧ ಇದ್ರು, ದ್ವಾದಶಾಂಶ ಚಕ್ರದಲ್ಲಿ ಗುರು ಪಾಪ ಗ್ರಹಗಳ ಜೊತೆ ಇರೋದಾಗ್ಲಿ ಅಥವಾ ಬಲಹೀನವಾಗಿದ್ದರೆ ಆವಾಗ ಅಡ್ವರ್ಸ್ ಎಫೆಕ್ಟ್ ಕಾಣುತ್ತೆ. ಸೊ ಫ್ಯಾಮಿಲಿ ಬಾಂಡಿಂಗ್ ಅಂತ ಅಂಬೋದು ಇರೋದಿಲ್ಲ. ಕಷ್ಟ ಬಂದ್ರೆ ಯಾರಿಗೆ ಅವರೇ ಯಮನ ತೀರೆ ಇದ್ದಂಗೆ ಇರ್ತಾರೆ. ಹೀಗೆ ನಾವು ನೋಡಬಹುದು. ಆಮೇಲೆ ಗುರು ಬೇರೆ ಬೇರೆ ಗ್ರಹಗಳ ಜೊತೆ ಇದ್ರೆ ಹೇಗಾಗತ್ತೆ, ಸೂರ್ಯನ ಜೊತೆಗಿದ್ರೆ ಸಂಯೋಗದಲ್ಲಿ ಕುಟುಂಬದಲ್ಲಿ ನಾಯಕತ್ವ ಮತ್ತು ಪಾರಂಪರಿಕವಾದ ಧರ್ಮ ಇರ್ತದೆ, ಒಂದು ಶಿಸ್ತು ಡಿಸಿಪ್ಲಿನ್ ಎಲ್ಲ ಇರ್ತದೆ. ಅದರ ನೆಗೆಟಿವ್ ಆಯ್ತು ಅಂದ್ಕೊಳ್ಳಿ, ಅಹಂಕಾರ ಆಧಾರಿತವಾದಂಥ ಧರ್ಮ, ಅತಿಯಾದಂಥ ಕಠಿಣತೆ, ನಮ್ಮದೇ ಸರಿ ನಾವು ಮಾಡೋದೇ ಸರಿ ಅಂತ ಅಂಬೋದಾಗ್ತದೆ. ನಿಮ್ಮನೆ ಪದ್ಧತಿಗಳಲ್ಲ, ನಾವು ಹಿಂದಿನ ಮಾಡ್ಕೊಂಬಂದಿದ್ದೀವಿ, ನಮ್ಮದೇ ಕರೆಕ್ಟ್ ಅಂತ ಹೇಳ್ತಾರೆ. ಚಂದ್ರನ ಜೊತೆ ಇದ್ರೆ ಎಮೋಷನಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಾಳಜಿ ಭಾವನಾತ್ಮಕವಾದ ಧರ್ಮ ಚೆನ್ನಾಗಿರುತ್ತೆ, ಮನೆಯಲ್ಲಿ ಅನುಕೂಲವಾಗ್ತದೆ. ಅದೇ ನೆಗೆಟಿವ್ ಆಯ್ತು ಅಂದ್ಕೊಳ್ಳಿ, ಕೆಲವೊಮ್ಮೆ ಅತಿಯಾದಂಥ ಬಂಧನ, ಓವರ್ ಅಟ್ಯಾಚ್ಮೆಂಟ್ ಕೂಡ ಒಳ್ಳೆಯದಲ್ಲ. ಕುಜನ ಸಂಬಂಧ ಬಂದರೆ ರಕ್ಷಣೆ ಮಾಡ್ತಾರೆ, ಒಂದು ಧೈರ್ಯ, ಧರ್ಮದ ಜೊತೆ ಧೈರ್ಯ ಕೂಡ ಇರ್ತದೆ. ಅದೇ ನೆಗೆಟಿವ್ ಆದರೆ, ಪಾಪ ಸಂಬಂಧವಾದರೆ ಮೌಲ್ಯಗಳಲ್ಲಿ ಕೋಪ ಬರುತ್ತೆ, ನೈತಿಕ ವಿಷಯಗಳಲ್ಲಿ ವಾದೋಪವಾದಗಳು ಜಾಸ್ತಿ ಆಗುತ್ತೆ.
ಬುಧ ಸಂಬಂಧ ಬಂದರೆ ಬುದ್ಧಿವಂತವಾದಂಥ ಧಾರ್ಮಿಕವಾದಂಥ ಕುಟುಂಬ, ಉತ್ತಮ ಬೋಧನೆ, ಶಿಕ್ಷಣ ಮೌಲ್ಯಗಳಿರ್ತದೆ. ಅದೇ ಸವಾಲುಗಳು ನೋಡಿದ್ರೆ ಧರ್ಮದಲ್ಲಿ ಅತಿಯಾದಂಥ ತಾರ್ಕಿಕತೆ, ಇದು ಯಾಕೆ ಮಾಡಬೇಕು, ಹಾಗೆ ಯಾಕೆ ಮಾಡಬೇಕು, ವಾದಪ್ರಿಯವಾದಂಥ ಸ್ವಭಾವ, ಎಲ್ಲರನ್ನೂ ಟೀಕೆ ಮಾಡೋದು ಬಂದ್ಬಿಡ್ತದೆ. ಆ ಮತ ಏನಿದು, ಆ ಮತ ಈ ಮತ, ಅವರೇನು ದೊಡ್ಡವರ, ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಹಿಂಗೆ ಅದು ಮಾಡ್ತಾರೆ ಗೊತ್ತಾ, ಈ ಥರ ಹೇಳ್ತಾ ಹೋಗ್ತಾರೆ. ತಾರ್ಕಿಕವಾಗಿ ಸ್ಪಂದನೆ ಮಾಡ್ತಾರೆ. ಶುಕ್ರ ಇದ್ರೆ ಸಂಸ್ಕೃತಿಯುತವಾದಂಥ ಕುಟುಂಬ, ಸೌಹಾರ್ದತೆ, ಉತ್ತಮ ನೈತಿಕತೆ, ಒಳ್ಳೆ ಪಾಸಿಟಿವ್ ನೇಚರ್, ಸಂಗೀತ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ದಾಂಪತ್ಯ, ಆ ಮನೆ ಒಂದು ಸ್ನೇಹಪೂರ್ವಕವಾಗಿರುತ್ತೆ. ಸೊ ಅದೇ ನೆಗೆಟಿವ್ ಆಯ್ತು ಅನ್ಕೊಳ್ಳಿ, ಧರ್ಮದಲ್ಲಿ ವೈಭವ ಪ್ರೀತಿ, ಆರಾಮ ಪ್ರಿಯತೆ, ತುಂಬ ಒಂಥರ ಪ್ರದರ್ಶನ ಆಗ್ಬಿಡ್ತದೆ ಎಲ್ಲ ಕೂಡ. ಅದು ಕೂಡ ತುಂಬ ಕಷ್ಟ. ಆಮೇಲೆ ಗುರುವಿಗೆ ಶನಿ ಸಂಬಂಧ ಬಂತಂದ್ಕೊಳ್ಳಿ, ಸೊ ಬಲವಾದಂಥ ಪರಂಪರೆ, ತುಂಬ ಕಠಿಣವಾದಂಥ ಶಿಸ್ತು, ಡಿಸಿಪ್ಲಿನ್ ತುಂಬ ಜಾಸ್ತಿ ಇರುತ್ತೆ. ನಮ್ಮನೆ ಇದೇ ಸಂಪ್ರದಾಯ, ನಾವು ಇದೇ ಮಾಡ್ತೇವೆ, ಹಿಂದಿಂದ ಮಾಡ್ಕೊಂಬಂದಿದ್ದೇವೆ, ಹೀಗಿರ್ತದೆ. ಕುಟುಂಬ ಧರ್ಮ ದೀರ್ಘಕಾಲಿಕವಾಗಿ ಸ್ಥಿರವಾಗಿರುತ್ತೆ, ಜವಾಬ್ದಾರಿ ಆದಿ ಇರ್ತವಂಥ ಒಂದು ಕುಟುಂಬ. ಅದೇ ಪಾಪ ಸಂಬಂಧ ಆದರೆ ಕಠಿಣತೆ, ಭಾವಶೂನ್ಯತೆ, ಕುಟುಂಬ ಸಂಬಂಧಗಳಲ್ಲಿ ಭಾರವಾಗುವಂಥ ಒಂದು ಅನುಭವ ಕೂಡ ಕಾಣುತ್ತೆ. ಇನ್ನು ಗುರುವಿಗೆ ರಾಹು ಸಂಬಂಧ ಬಂದರೆ ಅಪರೂಪವಾದಂಥ ಸಾಂಪ್ರದಾಯಿಕವಲ್ಲದಂಥ ನಂಬಿಕೆಗಳೆಲ್ಲ ಬಿಡಿಸ್ಕೊಂಡಿರ್ತಾರೆ ಅವರು. ವಿದೇಶಿ ಅಥವಾ ಆಧುನಿಕ ಧರ್ಮ ಪ್ರಭಾವ ಜಾಸ್ತಿ ಬೀಳ್ತದೆ. ಕುಟುಂಬ ಹೆಸರಿಗಾಗಿ ದೊಡ್ಡ ಆಸೆಗಳು, ಕುಟುಂಬ ಅಂತಂಬ ಹೆಸರಿನ ಮೇಲೆ ಬೇರೆ ಬೇರೆ ಆಶೆಗಳನ್ನು ಹೊಂದಿರ್ತಾರೆ. ಇದರಿಂದ ಸವಾಲುಗಳು ಇದೆ. ತಪ್ಪು ಸಿದ್ಧಾಂತ, ಡಂಬದ ಅಪಾಯ ಇದೆ. ಗುರು ಚಾಂಡಾಳ ರೀತಿಯಾದಂಥ ವಕ್ರತೆ, ಹಿರಿಯರಿಂದ ತಪ್ಪು ಮಾರ್ಗದರ್ಶನ ಸಾಧ್ಯತೆ ಆಗುತ್ತೆ. ಅದೇ ರೀತಿ ಕೇತು ನೋಡಿದ್ರೆ, ಕೇತು ಶುಭ ಸೂಚನೆ, ಆಧ್ಯಾತ್ಮಿಕ ಕುಟುಂಬ, ವೈರಾಗ್ಯ ಸ್ವಭಾವ, ಸರಳ ಧರ್ಮಾಚರಣೆ, ಭಕ್ತಿಪರವಾಗಿರ್ತದೆ. ಸವಾಲುಗಳೇನು? ಎಮೋಷನಲ್ ಕ್ವಾಲಿಟಿ ಜಾಸ್ತಿ ಇರಲ್ಲ, ಒಬ್ಬರಿಗೊಬ್ಬರು ಬಂಧನ ಕಡಿಮೆ ಇರ್ತದೆ, ಲೌಕಿಕವಾದಂಥ ಬೆಂಬಲದ ಕೊರತೆ ಇರುತ್ತೆ. ಇದು ಕಾರಕ ಸೂಚನೆ ಮಾಡುವಂಥದ್ದು. ಒಟ್ಟಿಗೆ ಎಲ್ಲ ನೆನಪಿಟ್ಟುಕೊಳ್ಳಕ್ಕೆ ಕಷ್ಟವಾದರೂ ಕೂಡ ಕಾರಕನಾದಂಥವನು ಶುಭವಾಗಿದ್ದರೆ ಒಳ್ಳೆಯದು. ಪಾಪ ಸಂಬಂಧ ಬಂದರೆ ಮನೆಯಲ್ಲಿರುವಂಥ ಸದಸ್ಯರಿಗೂ ನಮಗೂ ಹೆಚ್ಚು ಸಂಬಂಧ ಅನುರಾಗಗಳು ಇರೋದಿಲ್ಲ. ಪಾಪ ಸಂಬಂಧ, ಶುಭ ಸಂಬಂಧ ಬಂದರೆ ಎಲ್ಲ ಒಳ್ಳೆ ಫ್ಯಾಮಿಲಿಯ ಸಿಗತ್ತೆ. ಈ ರೀತಿ ನಾವು ತಿಳ್ಕೊಳ್ಬೋದು. ಆಮೇಲೆ ಆಧಿಪತ್ಯ ಬಲಕ್ಕೆ ಬರೋಣ. ಒಂದು ನಿಮಿಷ. ಆಧಿಪತ್ಯ ಬಲಕ್ಕೆ ಬಂದರೆ ಒಂದು ನಿಮಿಷ. ಸೊ ಕುಟುಂಬ ಆಧಿಪತ್ಯ ಬಲ ಏನು ಸೂಚನೆ ಮಾಡ್ತಾನೆ? ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಏನು ಸೂಚನೆ ಮಾಡ್ತಾನೆ ಅಂತಂದ್ರೆ, ಕುಟುಂಬದಲ್ಲಿ ಸ್ಥಿರತೆಯ ಇದೆಯಾ, ಕುಟುಂಬದಲ್ಲಿ ಒಬ್ರಿಗೊಬ್ಬರು ಸಹಾಯ ಸಿಗತ್ತಾ ಇಲ್ವಾ, ಕುಟುಂಬದಲ್ಲಿ ಆಸ್ತಿ ಸಂಪತ್ತು ಈ ಫಲ ಹೇಗಿರುತ್ತೆ, ಪ್ರೊಟೆಕ್ಷನ್ ಹೇಗಿರುತ್ತೆ, ಮನೆಯವರು ಸಪೋರ್ಟ್ ಸಿಗತ್ತಾ ಇಲ್ವಾ, ಇದೆಲ್ಲ ಕಂಡು ಬರುತ್ತೆ. ಏನೇ ಕಷ್ಟ ಬಂದ್ರೂ ಅವರ ಸಪೋರ್ಟ್ ಸಿಗತ್ತೆ. ಪ್ರಾಕ್ಟಿಕಲ್ ಕೇಸಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದಿಂದ ನಾವು ಫ್ಯಾಮಿಲಿಯನ್ನು ಚೂಸ್ ಮಾಡ್ಕೊಳ್ತೇವೆ. ಅದೇ ರೀತಿ ದ್ವಿತೀಯಾಧಿಪತಿ ಬಲವಾಗಿದ್ದರೆ ಏನಾಗಬಹುದು? ಕುಟುಂಬದಿಂದ ಸಹಕಾರ ಸಿಗತ್ತೆ, ಬೆಂಬಲ ಸಿಗತ್ತೆ, ಸ್ಟೆಬಿಲಿಟಿ, ಕುಟುಂಬದಲ್ಲಿ ಆಸ್ತಿ, ಸೇವಿಂಗ್ಸು, ಸಂಪತ್ತು ಸ್ಥಿರವಾಗಿರುತ್ತೆ. ನಾವು ಅಂತೀವಲ್ಲ, ಅವರು ಹೆಣ್ಣು ಹುಡುಗಿ ಅವ್ರ ಸಂಪತ್ತು ಏನೋ ಇರೋರ, ಅವ್ರು ಹೇಗಿರ್ಬೋದು ಇದೆಲ್ಲ ಕೇಳ್ತಾರೆ. ಅಥವಾ ಹುಡುಗನ ಜಾತಕ ಒಂದೇ ತೋರಿಸಿ ಇವನಿಗೆ ಮದುವೆ ಆಗುವಂಥ ಹುಡುಗಿಗೆ ಐಶ್ವರ್ಯ ಹೇಗಿರುತ್ತೆ ಅಂತ ಕೇಳ್ತಾರೆ. ದ್ವಿತೀಯ ಸ್ಥಾನ ನೋಡಿ, ದ್ವಿತೀಯ ಸ್ಥಾನ ಚೆನ್ನಾಗಿದ್ದರೆ ಬರುವಂಥ ಸಂಬಂಧಗಳೆಲ್ಲ ಒಳ್ಳೆ ಸಂಬಂಧಗಳು ಬರ್ತದೆ. ಅವರಿಗೆ ಪ್ರಾಪರ್ಟಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ದ್ವಿತೀಯಾಧಿಪತಿ ಬಲಿಷ್ಠವಾಗಿದ್ದರೆ ಹೆಣ್ಣಿನ ಕಡೆಯವರು ಕೂಡ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಅವ್ರಿಗೆ ಸಪೋರ್ಟ್ ಸಿಗತ್ತೆ. ಅದೇ ಬಲಹೀನವಾದರೆ ವಿಪರೀತವಾಗ್ತದೆ. ಸಂಬಂಧದಲ್ಲಿ ರಕ್ಷಣೆ ಸೂಚನೆ ಮಾಡ್ತದೆ ದ್ವಿತೀಯಾಧಿಪತಿ ಬಲವಾಗಿದ್ದರೆ. ಪ್ರಾಕ್ಟಿಕಲ್ ಕೇಸಲ್ಲಿ ನೋಡಿದ್ರೆ ಕುಟುಂಬದ ಬೆಂಬಲ ಇರೋದ್ರಿಂದ ವಿವಾಹ ಉಳಿಯುವಂಥ ಶಕ್ತಿ ಹೆಚ್ಚಾಗುತ್ತೆ. ಸ್ಪೌಸ್ ಜೊತೆ ಒಂದು ವೇಳೆ ಏನಾದರೂ ಗಲಾಟೆಗಳೇನ ಬಂತು ಅಂದ್ಕೊಳ್ಳಿ, ದೊಡ್ಡವರು ಇಂಟರ್ಫಿಯರ್ ಆಗಿ ಅದನ್ನು ರಿಸಾಲ್ವ್ ಮಾಡ್ತಾರೆ. ಯಾವಾಗ? ದ್ವಿತೀಯಾಧಿಪತಿ ಬಲಿಷ್ಠವಾಗಿದ್ದರೆ. ಅದೇ ದ್ವಿತೀಯಾಧಿಪತಿ ಬಲಹೀನವಾಗಿದ್ದರೆ ಕುಟುಂಬದ ಸಪೋರ್ಟ್ ತುಂಬ ಕಡಿಮೆ ಆಗ್ತದೆ.
ಮನೆಯೊಳಗೆ ಯೂನಿಟಿ ಕಡಿಮೆ ಆಗ್ತದೆ. ಹಣ, ಆಸ್ತಿ ಕಾರಣಕ್ಕೆ ವಿವಾದಗಳಾಗ್ತದೆ. ಮಾತುಗಳು ತುಂಬ ಸ್ಪರ್ಶ ಆಗಿರ್ತದೆ. ಮನೆಯಲ್ಲಿ ಯಾವಾಗೂ ಜಗಳ. ಎಮೋಷ್ನಲ್ ಸೇಫ್ಟಿ ತುಂಬ ಕಡಿಮೆ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂಥರ ಒತ್ತಡ ಕೊಡುವಂಥ ರಿಸೋರ್ಸ್ ಆಗಿಬಿಡ್ತದೆ ಇದು. ಆಮೇಲೆ ಪ್ರಾಕ್ಟಿಕಲ್ ಸೆನಾರಿಯೋಲ್ಲಿ ಏನಿರ್ತಂದ್ರೆ, ವಿವಾಹದ ಪ್ರಾಬ್ಲಮ್ ಬಂದರೆ ಕುಟುಂಬ ಒಂದು ಬಫರ್ ಆಗೋದಿಲ್ಲ. ಇನ್ನೂ ಜಾಸ್ತಿ ಟ್ರಿಗರ್ ಮಾಡ್ತಾರೆ. ಈಗ ಏನಾದರೂ ಹುಡುಗಿಗೆ ಏನೋ ತೊಂದರೆ ಬಂತು ಅಂದ್ಕೊಳ್ಳಿ, ದ್ವಿತೀಯಾಧಿಪತಿ ನಮ್ಮ ಜಾತಕದಲ್ಲಿ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಹುಡುಗಿ ತಂದೆ ತಾಯಿ ಹಿಂಗೆ ಇರ್ತಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಹಿಂಗೆ ಮಾಡ್ಕೊಂಡ್ರಾಗೆ ನಾವೆಲ್ಲ ಕಷ್ಟಗಳು ಪಟ್ಟು ಬಂದವ್ರೆ, ಅಡ್ಜಸ್ಟ್ ಮಾಡಬೇಕು, ಇದು ಸಣ್ಣ ವಿಷಯಕ್ಕೆಲ್ಲ ನೀನು ಗೋಳಾಡಬೇಡ, ನಿಂಗೆ ಸಪೋರ್ಟ್ ಸಿಗತ್ತೆ, ಇವತ್ತಲ್ಲಾದ್ರೂ ನಾಳಾದ್ರೂ ಚೇಂಜ್ ಆಗ್ತಾರಮ್ಮ ಅಂತ ಹೇಳ್ತಾರೆ ತಂದೆ ತಾಯಿ. ಅದೇ ರಿವರ್ಸ್ ಆಯ್ತು ಅಂದ್ಕೊಳ್ಳಿ, ನಾವು ನಿನ್ನ ಹೆಂಗೆ ಬೆಳೆಸೀವಿ, ಹೀಗೆ ಬೆಳೆಸೀವ, ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಬೆಳೆಸೀವಿ, ನೀನು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಗೋಳಾಡೋದೇನು, ಇನ್ನೊಂದ್ಸಲ ಜಾಸ್ತಿ ಮಾಡಿದ್ರೆ ನೀನು ಬ್ಯಾಗ್ ತೊಗೊಂಡು ಬಂದ್ಬಿಡು ಮತ್ತೆ ನೋಡೋಣ. ಈ ರೀತಿ ಆಗ್ತದೆ ಯಾವಾಗ ದ್ವಿತೀಯಾಧಿಪತಿ ಬಲಹೀನವಾಗಿದ್ದರೆ. ಡೈವರ್ಸ್ ಟೆಂಡೆನ್ಸಿ ತುಂಬ ಜಾಸ್ತಿ ಆಗ್ತದೆ. ಇದನ್ನ ಬಲವೋ ದುರ್ಬಲವೋ ಹೇಗೆ ನಿರ್ಧಾರ ಮಾಡ್ತೇವೆ? ಸೇಮ್ ಅಷ್ಟೇ. ಬಲವಾಗಿರ್ಬೇಕಾದ್ರೆ ಉಚ್ಚ ಸ್ಥಾನದಲ್ಲಿರಬೇಕು, ಸ್ವಕ್ಷೇತ್ರದಲ್ಲಿರಬೇಕು, ಮಿತ್ರ ಕ್ಷೇತ್ರದಲ್ಲಿರಬೇಕು, ಕೇಂದ್ರ ಕೋಣಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳ ಜೊತೆ ಇರಬೇಕು, ಶುಭ ನವಾಂಶದಲ್ಲಿ, ದ್ವಾದಶಾಂಶದಲ್ಲಿ ಇರಬೇಕು ಅಷ್ಟೇ. ಇಲ್ಲಿ ಬಲಹೀನ ಅಂತಂದ್ರೆ ನೀಚ, ಅಸ್ತಂಗದ, ಶತ್ರು ರಾಶಿಯಲ್ಲಿರೋದು, ದುಷ್ಟ ಸ್ಥಾನಗಳಾದಂಥ 6, 8, 12ರಲ್ಲಿರೋದು, ಪಾಪಗ್ರಹಗಳಂಥ ಶನಿ, ಕುಜ, ರಾಹು, ಕೇತು ಇವ್ರ ಜೊತೆ ಪಾಪ ಸಂಬಂಧ ಇರೋದು, ದ್ವಾದಶಾಂಶದಲ್ಲಿ ದ್ವಿತೀಯಾಧಿಪತಿ ಬಲಹೀನವಾಗಿರೋದು, ಇದೆಲ್ಲ ಕೂಡ ಬಲಹೀನವನ್ನಾಗಿ ಸೂಚನೆ ಮಾಡ್ತದೆ. ಹಾಗಾಗಿ ದ್ವಿತೀಯಾಧಿಪತಿ ಬಲಿಷ್ಠವಾಗಿದ್ದರೆ ಅನುಕೂಲ ಜಾಸ್ತಿ. ಅದೇ ರೀತಿ ಇನ್ನು ಸೂರ್ಯಾದಿ ಗ್ರಹಗಳ ಜೊತೆ ಸಂಬಂಧ ಇದ್ದಾಗ ಏನಾಗುತ್ತೆ ಅಂತಂದರೆ, ಕುಟುಂಬ ಹೇಳ್ದಂಗೆ ಅದೇ ರೀತಿ ಅನುಕೂಲ ಪ್ರತಿಕೂಲಗಳು ಸೂಚನೆ ಮಾಡ್ಬೋದು. ಸೂರ್ಯ ಅಂತಂದರೆ ಗೌರವ, ಪ್ರತಿಷ್ಠೆ, ಒಂಥರ ಅಧಿಕಾರದ ಪೂರ್ಣ, ಆ ಮನೆಯಲ್ಲಿ ಪ್ರಾಕ್ಟಿಕಲ್ ಆ ರೀತಿ ಅಧಿಕಾರ ಮಾಡುವಂಥ ಪರ್ಸನ್ಸ್ ಇರ್ತಾರೆ. ಕಾರಕ ಅಂತಂದರೆ ಮಾನಸಿಕವಾಗಿ ಆ ರೀತಿ ಭಾವನೆಗಳು, ಎಮೋಷ್ನಲ್ ಕ್ವಾಲಿಟಿ ಆ ರೀತಿ ಇರುತ್ತೆ. ಅಧಿಪತಿ ಆಗಿದ್ದಂತ ಅಂದ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಅಂಥ ಫ್ಯಾಮಿಲಿಯನ್ನೇ ಚೂಸ್ ಮಾಡ್ಕೊಳ್ಳೋದಿರುತ್ತೆ. ಸೊ ಹೀಗೆ ಸೇಮ್ ಈ ಗ್ರಹಗಳ ಸಂಬಂಧ, ಆ ಗ್ರಹಗಳ ಒಂದು ನೇಚರ್ ಹಿಡಿದು ನಾವು ಈ ರೀತಿ ಮುಂದುವರಿಬೋದು. ಆಮೇಲೆ ಪ್ರಾಕ್ಟಿಕಲ್ ಆಗಿ ಒಂದು ಜಾತಕ ನೋಡೋಣ. ಹಿಂದೆ ನಾವು ನೋಡಿದಂಥ ಜಾತಕವೇ ಸಪ್ತಮ ಸ್ಥಾನವನ್ನು, ಇದೇ ಜಾತಕವನ್ನು ನಾವು ನೋಡಿದ್ವಿ. ಸಪ್ತಮ ಸ್ಥಾನ ನೋಡಿದಾಗ ನೋಡಿ, ಜಾತಕದಲ್ಲಿ ಸಪ್ತಮಾಧಿಪತಿ ಆದಂಥ ಕುಜ ಅಸ್ತಂಗತನಾಗಿದ್ದಾನೆ, ದ್ವಾದಶ ಸ್ಥಾನದಲ್ಲಿದ್ದಾನೆ. ಸೊ ವಿವಾಹದಲ್ಲಿ ಸ್ವಲ್ಪ ತೊಂದರೆಗಳು ಇದೆ. ಶುಕ್ರನಾದಂಥವನು ಹೇಗಿದ್ದಾನೆ? ಲಗ್ನದಲ್ಲೇ ಇದ್ದಾನೆ, ರಾಹು ಜೊತೆಗಿದ್ದಾನೆ. ರಾಹು ಜೊತೆಗಿರೋದು ಅಷ್ಟು ಅತಿಯಾದಂಥ ಕಾಮವನ್ನು ಸೂಚನೆ ಮಾಡ್ತದೆ. ಸೊ ಇಂಥ ವ್ಯಕ್ತಿಗೆ ಫ್ಯಾಮಿಲಿ ಅಂತಂಬೋದು ಹೇಗಿರುತ್ತೆ? ಫ್ಯಾಮಿಲಿ ಏನೋ ತೊಂದರೆ ಬಂತು ಅಂದ್ಕೊಳ್ಳಿ, ಯಾಕೆಂದರೆ ಕುಜ ಬಲಹೀನವಾಗಿರೋದ್ರಿಂದ ಅವನಿಗೆ ಅನುಕೂಲವಾದಂಥ ಸಂಬಂಧ ಬರದೇ ಇರ್ಬೋದು. ಅದರಿಂದ ಹೆಂಡತಿಯರ ಮಧ್ಯ ಸ್ವಲ್ಪ ಅನುರಾಗ ಕಡಿಮೆ ಆಗಬಹುದು. ಶುಕ್ರ ರಾಹು ಜೊತೆಗೆ ಬಲಿಷ್ಠವಾಗಿರೋದ್ರಿಂದ, ಕೇತು ಸಂಬಂಧ ಇಂದಿರೋದ್ರಿಂದ ಅತಿಯಾದಂಥ ಕಾಮ ಇರ್ತದೆ ಅವನಿಗೆ. ಅತಿಯಾದಂಥ ಕಾಮ ಇದ್ದಾಗ ಏನಾಗುತ್ತೆ? ಅನಾಹುತಗಳಾಗ್ತದೆ. ಒಂದೇ ಹೆಂಡತಿ ತುಂಬ ಗೋಳಾಡಬೇಕು, ಅಥವಾ ಬೇರೆಯವರನ್ನು ಕೂಡ ಇಷ್ಟಪಟ್ಟು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಕೊಳ್ಬೋದು. ಆ ಸಮಯದಲ್ಲಿ ಫ್ಯಾಮಿಲಿ ರಕ್ಷಣೆ ಮಾಡ್ತದ, ಬೆಂಬಲವಾಗಿ ನಿಲ್ತದ ಅಂತಂಬೋದು ನಾವು ಹೀಗೆ ನೋಡ್ತೇವೆ. ದ್ವಿತೀಯ ಸ್ಥಾನಾಧಿಪತಿ ಮೇಲೆ ನೋಡ್ತೇವೆ. ಇಲ್ಲಿ ನೋಡಿ, ಈ ಜಾತಕದಲ್ಲಿ ದ್ವಿತೀಯ ಸ್ಥಾನ ವೃಶ್ಚಿಕ ಆಗಿಬಿಟ್ಟಿದೆ. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ದ್ವಿತೀಯಾಧಿಪತಿ ಕುಜ. ಆಮೇಲೆ ಗೃಹ ಶಾಂತಿ ಅಂತ ಏನ್ ಹೇಳ್ತೇವೆ, 4ನೇ ಮನೆ, ಅದು ಮಕರ. ಚತುರ್ಥಾಧಿಪತಿ ಶನಿ. ಸೊ ಈಗ ನೋಡೋಣ, ಸೊ ಕುಟುಂಬ ವಾತಾವರಣ ಹೇಗಿರುತ್ತೆ? ಸ್ಥಾನ ಬಲ ನೋಡಿದ್ರೆ ಶನಿ ಇದ್ದಾನೆ. ಸೊ ಶನಿ ಶುಭವಾಗಿದ್ದಾನೆ ಇಲ್ಲ ನೋಡಿ. ಫಸ್ಟ್ ಶನಿ ಜೊತೆ ಯಾರಿದ್ದಾರೆ? ಶನಿ ಜೊತೆ ಯಾರೂ ಇಲ್ಲ. ಶನಿ ಯಾರ್ದಾದ್ರೂ ದೃಷ್ಟಿ ಬೀಳ್ತಾ ಇದೆಯಾ? ಶುಭಗ್ರಹ ದೃಷ್ಟಿ ಇಲ್ಲ, ಪಾಪಗ್ರಹ ದೃಷ್ಟಿನೂ ಇಲ್ಲ. ಒಂದು ರೀತಿ ಶನಿ ಆವರೇಜ್, ತಟಸ್ಥವಾಗಿದ್ದಾನೆ. ಸೊ ಒಳ್ಳೆಯದೂ ಇಲ್ಲ, ಅಟ್ ದ ಸೇಮ್ ಟೈಮ್ ಕೆಟ್ಟದ್ದೂ ಇಲ್ಲ. ಬಲವಾಗಿದ್ರೆ ಕುಟುಂಬದ ವ್ಯವಸ್ಥೆ, ಡಿಸಿಪ್ಲೈನ್ ಚೆನ್ನಾಗಿರುತ್ತೆ. ಹಣ ಸಂಪತ್ತು ನಿಧಾನವಾಗಿ ಆದರೂ ಕೂಡ ಸ್ಥಿರವಾಗಿ ಉಳಿಯುವಂಥ ಯೋಗ ಇರುತ್ತೆ. ಕುಟುಂಬದವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಟ್ರೆಡಿಷನಲ್ ವ್ಯಾಲ್ಯೂ ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ಬಲವಾಗಿರುತ್ತೆ. ಇಲ್ಲಿ ಆವರೇಜ್ ಇದಲ್ವಾ,
ಆವ್ರೇಜ್ ಆಗಿರುತ್ತೆ. ಕುಟುಂಬದವರು ಆವ್ರೇಜ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ, ತಮ್ಮ ಕರ್ತವ್ಯ ಏನೋ ಅಷ್ಟು ಮಾಡ್ತಾರೆ. ಸೊ ಅತಿಯಾಗಿ ಬಲವಂತ ಮಾಡೋದಾಗಲಿ, ಅತಿಯಾಗಿ ಇನಿಷಿಯೇಟಿವ್ ತಗೊಳ್ಳೋದಾಗಲಿ ಮಾಡೋದಿಲ್ಲ. ಸೊ ಟ್ರೆಡಿಷನಲ್ ವ್ಯಾಲ್ಯೂಸ್ ಹೆಂಗಿರುತ್ತೆ, ಆವ್ರೇಜ್ ಆಗೇ ಇರುತ್ತೆ. ಸೊ ಪಾಪ ಸಂಬಂಧ ಕೂಡ ಇಲ್ಲ. ಸೊ ಪಾಪ ಸಂಬಂಧ ಇಲ್ಲದ ಕಾರಣ ಕುಟುಂಬದಲ್ಲಿ ಸೀರಿಯಸ್ ಆಗಿ ಕಠಿಣವಾಗಿ ಮಾತಾಡೋ ಸ್ಥಿತಿ ಕೂಡ ಏನಿಲ್ಲ. ಎಮೋಷ್ನಲ್ ಆಗಿರುವಂಥ ವಾಮ್ತ್ ಕೂಡ ಏನಿಲ್ಲ. ಫ್ಯಾಮಿಲಿ ತುಂಬ ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಬಟ್ ಇಟ್ಸ್ ಅನ್ ಆವ್ರೇಜ್. ಅವರು ಹೇಗಿರ್ತಾರೆ ತಂದೆ ತಾಯಿಗಳು ಕೂಡ, ಹೌದಮ್ಮ ಸೊಸೆ ಹೇಳ್ತಾಳೆ ನಿನ್ನ ಮಗ ಹಿಂಗೆ ಮಾಡ್ತಿದ್ದಾನೆ, ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ಅವ್ನಿಗೆ ಹೇಳಿ ನೋಡ್ತೀವಮ್ಮ, ನೀ ಏನು ಚಿಂತೆ ಮಾಡಬೇಡ, ನೋಡಪ್ಪ ಹುಡುಗಿ ಹಿಂಗೆ ತೊಂದರೆ ಮಾಡ್ತಿದ್ದಾಳೆ, ಹೀಗೆಲ್ಲ ಮಾಡಬೇಡಪ್ಪ, ನೀನು ಒಳ್ಳೆ ಹುಡುಗಲ್ಲ ಅಂತ ಹೇಳಿ ತಮ್ಮ ಕೈ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರೇನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಟ್ ಹೇಳ್ತಾರೆ, ಜವಾಬ್ದಾರಿಯಿಂದ ಹೇಳ್ತಾರೆ, ತುಂಬ ರೆಸ್ಪಾನ್ಸಿಬಲ್ ತಗೊಳ್ಳೋದಿಲ್ಲ. ಯಾರಿದ್ರೆ ರೆಸ್ಪಾನ್ಸಿಬಲ್ ತಗೊಳ್ತಾರೆ? ಗುರು ಇದ್ರೆ ರೆಸ್ಪಾನ್ಸಿಬಲ್ ತಗೊಳ್ತಾರೆ, ಸೂರ್ಯ ಇದ್ರೆ ರೆಸ್ಪಾನ್ಸಿಬಲ್ ತಗೊಳ್ತಾರೆ, ಆ ಶನಿ ಕೂಡ ಶುಭ ಗ್ರಹಗಳ ಸಂಬಂಧ ಇದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಹೀಗೆ ನೆಕ್ಸ್ಟ್ ಕಾರಕ ನೋಡಿ, ಕುಟುಂಬ ಕಾರಕ ಯಾರು? ಗುರು. ಈ ಗುರು ಎಲ್ಲಿದ್ದಾನೆ? ಕನ್ಯಾ ರಾಶಿಯಲ್ಲಿ ಅಸ್ತಂಗತನಾಗಿದ್ದಾನೆ. ಕುಟುಂಬದ ಧರ್ಮ ಇರುತ್ತೆ, ಆದರೆ ಪ್ರಾಕ್ಟಿಕಲ್ ಸಪೋರ್ಟ್ ಇರೋದಿಲ್ಲ. ಯಾಕಂದ್ರೆ ಅಸ್ತಂಗತ ಆಗಿಬಿಟ್ಟಿದ್ದಾನೆ, ದುಷ್ಟ ಸ್ಥಾನದಲ್ಲಿದ್ದಾನೆ. ಗುರು ಬಲಹೀನವಾಗಿದ್ದಾನೆ. ಗುರು ಬಲಹೀನವಾಗಿದ್ದರೆ ಕಾರಕ ಏನಾಗುತ್ತೆ? ಬೂಟಾಟಿಕೆ ಇರ್ತದೆ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಸಪೋರ್ಟ್ ಸಿಗೋದಿಲ್ಲ, ಅಂದರೆ ಭರವಸೆ ಸಿಗೋದಿಲ್ಲ. ಈ ರಿಲೇಟಿವ್ಸ್ ಆಗಲಿ, ಹಿರಿಯರಾಗಲಿ ತುಂಬ ದೂರವಾಗಿರ್ತಾರೆ, ಹೆಚ್ಚು ಇನ್ವಾಲ್ವ್ ಆಗೋದಿಲ್ಲ. ಸೊ ಏನಾದರೂ ಈ ಗುರು ವೀಕಾಗಿ 12ನೇ ಮನೆಗಿರೋದ್ರಿಂದ ತುಂಬ ಎಕ್ಸ್ಪೆಂಡಿಚರ್ ಕೂಡ ಆಗ್ತದೆ. ಸೊ ಚಾರಿಟಿ, ಸ್ಪಿರಿಚುವಲ್ ಇದೆಲ್ಲ ಕೂಡ ಮೇಲ್ನೋಟಕ್ಕೆ ಕಾಣುತ್ತೆ, ಒಳಗಡೆ ಏನೂ ಇರಲ್ಲ. ಬೂಟಾಟಿಕೆ ಯಾರನ್ನ ಬಂದವರಿಗೋಸ್ಕರ, ಏನಪ್ಪ ಅವ್ರಂಥವ್ರಲ್ವಲ್ಲ, ತುಂಬ ಒಳ್ಳೆ ಫ್ಯಾಮಿಲಿ ಅಲ್ವಾ, ನಿಮಗೇನು ಗೊತ್ತಿದೆ ಅವ್ರ ಮನೆ ಫ್ಯಾಮಿಲಿ, ನೋಡಿ ನಾವಿದ್ದೇವೆ ಮನೆ, ನಮಗೆ ಗೊತ್ತು ಅಂತ ಹೇಳ್ತಾರೆ. ಸೊ ಕುಟುಂಬ ಕಾರಕ ಗುರು ದ್ವಾದಶ ಸ್ಥಾನದಲ್ಲಿರೋದ್ರಿಂದ ಧರ್ಮ ಇದೆ, ಆದರೆ ಕುಟುಂಬದ ಬೆಂಬಲ ತುಂಬ ದೂರವಾಗಿರುತ್ತೆ, ಕಷ್ಟವಾಗುತ್ತೆ. ಆ ಗುರು ಜೊತೆ ಸೂರ್ಯ, ಕುಜ, ಬುಧನ ಸಂಯೋಗ ಕೂಡ ಇದೆ. ಸೂರ್ಯನ ಸಂಯೋಗ ಇದ್ದಾಗ ಏನಾಗುತ್ತೆ? ಈಗೋ ಕ್ಲಾಶಸ್ ಬರುತ್ತೆ, ಅಥಾರಿಟೇಟಿವ್ ಇನ್ಫ್ಲೂಯೆನ್ಸ್ ಇನ್ ಫ್ಯಾಮಿಲಿ ಧರ್ಮ. ಕುಜ ಹಾರ್ಶ್ನೆಸ್, ಆರ್ಗ್ಯುಮೆಂಟ್ಸು, ಟೆಂಡೆನ್ಸಿ ಇನ್ ವ್ಯಾಲ್ಯೂಸ್. ಬುಧ ಒಂದು ಶುಭವಾಗಿದ್ದಾನೆ, ಬಟ್ ಉಚ್ಚ ಸ್ಥಾನದಲ್ಲಿದ್ದಾನೆ. ಇಂಟೆಲಿಜೆಂಟ್ ಆಗಿರ್ತಾರೆ, ಕಮ್ಯುನಿಕೇಶನ್ ಸಪೋರ್ಟ್ ಸಿಗುತ್ತೆ. ಸೊ ಕುಜ ಈ ಬುಧ ಅಂತಂಬೋದು ಸ್ನೇಹಿತರನ್ನು ಕೂಡ ಸೂಚನೆ ಮಾಡ್ತಾನೆ, ಆದ ಕಾರಣ ಸ್ನೇಹಿತರಿಂದ ಸಪೋರ್ಟ್ ಸಿಗುತ್ತೆ, ಹೀಗೆ ನಾವು ಹೇಳ್ಬೋದು. ಆಮೇಲೆ ಒಟ್ಟಾರೆ ನೋಡಿದ್ರೆ ಫ್ಯಾಮಿಲಿ ಡಿಸ್ಕಷನ್ ಇರ್ತವೆ, ಆದರೆ ಹಿರಿಯರು ಅಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ. ಕೋಪ ಇದ್ರೂ ಕೂಡ ಮಿಕ್ಸ್ ಆಗಿರುತ್ತೆ, ತುಂಬ ಕೋಪ ಪ್ರದರ್ಶನ ಮಾಡೋದಿಲ್ಲ, ಹಾಗೆಂತೇಳಿ ಸುಮ್ಮನೆ ಇರೋದಿಲ್ಲ. ವ್ಯಾಲ್ಯೂಸು ಕ್ಲಾಶಸ್ ಆಗುತ್ತೆ, ಐಡಿಯಾಲಜಿ ಫ್ರಿಕ್ಷನ್ ಇರುತ್ತೆ. ಸೊ ಹಾಗಾಗಿ ಇದು ಹೇಳಬೇಕಾದ್ರೆ ಗುರು ಕೂಡ ಅಷ್ಟು ಅನುಕೂಲ ಇಲ್ಲ, ಆದ ಕಾರಣ ಫ್ಯಾಮಿಲಿ ಕೂಡ ಅಷ್ಟು ಇನಿಷಿಯೇಟಿವ್ ತಗೊಳ್ಳೋದಿಲ್ಲ ಏನಾದರೂ ಸಮಸ್ಯೆಗಳು ಬಂದರೆ. ಆಮೇಲೆ ಆಧಿಪತ್ಯ ಬಲ ನೋಡಿ, ಆಧಿಪತ್ಯ ಬಲ ನೀವು ದ್ವಿತೀಯಾಧಿಪತಿ ಯಾರು? ಕುಜ. ಅವನು ಮತ್ತೆ ದ್ವಾದಶ ಸ್ಥಾನದಲ್ಲಿ ಅಸ್ತಂಗತ ಆಗಿಬಿಟ್ಟಿದ್ದಾನೆ. ಸೊ ದ್ವಿತೀಯ ಸ್ಥಾನ ಕೂಡ ವೀಕಾಗೇ ಇದೆ. 12ನೇ ಮನೆ, ದ್ವಿತೀಯಾಧಿಪತಿ 12ನೇ ಮನೆಗೆ ಏನಾಗುತ್ತೆ ಅಂದರೆ ಹಣ ಜಾಸ್ತಿ ಖರ್ಚಾಗತ್ತೆ. ಅದು ಕೂಡ ಫ್ಯಾಮಿಲಿಯಲ್ಲಿ ಒಂದ್ಸಲ ಡಿಸ್ಟರ್ಬ್ ಆಗ್ಲಿಕ್ಕೆ ಕಾರಣ. ಅತಿಯಾಗಿ ಖರ್ಚು ಮಾಡೋದು ಯಾವುದಕ್ಕೋಸ್ಕರ? ತಮ್ಮ ಸುಖಕ್ಕೋಸ್ಕರ. ಕುಟುಂಬದಿಂದ ಗೇನ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗತ್ತೆ. ಫ್ಯಾಮಿಲಿ ಸಪೋರ್ಟ್ ಡೈರೆಕ್ಟ್ ಆಗಿರೋದಿಲ್ಲ, ಒಂಥರ ಡಿಸ್ಟೆನ್ಸ್ ಆಗಿರುತ್ತೆ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಇನ್ಹೆರಿಟೆನ್ಸ್, ವೆಲ್ತ್ ಇದೆಲ್ಲ ಕೂಡ ಗೇನ್ ಮಾಡೋದು ತುಂಬ ಕಷ್ಟ, ಪಡ್ಕೊಳ್ಳೋದು. ಫ್ಯಾಮಿಲಿ ರಿಸೋರ್ಸಸ್ ಎಲ್ಲ ಕೂಡ ಲೀಕ್ ಆಗುತ್ತೆ. ಯಾವಾಗ ಏನತ್ತೆ, ನಮ್ಮ ಮನೆ ವಿಚಾರ ಎಲ್ಲ ಗುಟ್ಟಾಗಿರುತ್ತೆ, ಅದೆಲ್ಲ ಕೂಡ ಏನಾಗುತ್ತೆ, ಹೊರಗೆ ಹೋಗ್ತಾ ಇರುತ್ತೆ. ಅಂದರೆ ಮನೆ ಗಲಾಟೆ ಹೊರಗೆ ಹೋಗೋದು ಅಂತೆಲ್ಲ ಇದೆ. ದ್ವಿತೀಯಾಧಿಪತಿ ಯಾವಾಗ ಬಲಹೀನ ಆಗ್ಬಿಡ್ತಾನೋ, ಪಾಪ ಸಂಬಂಧ ಬರುತ್ತೋ, ನಮ್ಮ ಮನೆಗೆ ನಡೆಯುವಂಥ ಗುಟ್ಟಾಗಿರೋ ವಿಚಾರಗಳೆಲ್ಲ ಕೂಡ ಎಲ್ಲರಿಗೂ ಹೋಗುತ್ತೆ. ಯಾಕಂದರೆ ಅವರೇ ಲೀಕ್ ಮಾಡ್ತಾರೆ. ಅತ್ತೆಗೆ ತಿಳಿದಂಗೆ ಸೊಸೆ ಲೀಕ್ ಮಾಡ್ತಾರೆ, ಸೊಸೆಗೆ ತಿಳಿದಂಗೆ ಅತ್ತೆ ಲೀಕ್ ಮಾಡ್ತಾಳೆ. ಇವರಿಬ್ಬರು ಗೊತ್ತಲ್ಲಾರ್ದ ಮಾವ ಅವರು ಟೀ ಕುಡಿತಾ ಫ್ರೆಂಡ್ಸಿಗೆ ಲೀಕ್, ನಮ್ಮ ಹಣೆ ಬರವೇ ಹೀಗಪ್ಪ, ಎಲ್ಲ ಲೀಕ್ ಮಾಡ್ತಾ ಹೋಗ್ತದೆ. ಎಲ್ಲ ಸೀಕ್ರೆಟ್ ಆಗಿರ್ಬೇಕಾದ್ರೆ ಹೊರಗೆ ಬಂದ್ಬಿಡ್ತದೆ. ಇದು ಫ್ಯಾಮಿಲಿ ಲೈಫ್ ಸಸ್ಟೈನ್ ಆಗ್ಲಿಕ್ಕೆ ತುಂಬ ಕಷ್ಟ. ಒಟ್ಟಿಗೆ ಏನಾಗುತ್ತೆ, ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ, ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ. ಅಂದರೆ ಈ ಜಾತಕದ ಪ್ರಕಾರ ಫ್ಯಾಮಿಲಿಲಿ ಈ ಗಂಡ ಹೆಂಡತಿಯರ ಮಧ್ಯ ಏನಾದರೂ ಪ್ರಾಬ್ಲಮ್ ಬಂದರೆ ಅವರೇ ಪರಿಹಾರ ಮಾಡಿಕೊಳ್ಳಬೇಕು. ಒಂದು ವೇಳೆ ಪ್ರಾಬ್ಲಮ್ ಬಂತು ಅಂತಂದರೆ ಈ ಕಡೆ ಫ್ಯಾಮಿಲಿ ಆಗಲಿ, ಆ ಕಡೆ ಫ್ಯಾಮಿಲಿ ಆಗಲಿ,
ಆ ವೈವಾಹಿಕ ಜೀವನ ನಿಂತುಕೊಳ್ಳಲಿಕ್ಕೆ ಸಹಕಾರ ಮಾಡೋದಿಲ್ಲ, ಅದು ಮುರಿಲಿಕ್ಕೆ ಸಹಕಾರ ಆಗ್ತದೆ. ಈ ಕಡೆ ಹುಡುಗನ ತಂದೆ ತಾಯಿ ಆಗಲಿ, ಹುಡುಗಿ ತಂದೆ ತಾಯಿ ಆಗಲಿ, ಆ ಬಂಧ ಉಳಿಬೇಕು, ಅಡ್ಜಸ್ಟ್ ಮಾಡಿಕೊಳ್ಳಲಿ, ಇದು ಹೀಗೆ ಇರುತ್ತೆ ಅಂತ ಪ್ಯಾಚಪ್ ಮಾಡುವಂಥ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ದ್ವಿತೀಯ ಕಾರಕಾವಿಕಾಗಿದ್ದಾನೆ, ದ್ವಿತೀಯದಲ್ಲಿ ಶನಿ ಇದ್ದಾನೆ. ವಿಳಂಬ, ಲೇಟ್ ಆದಷ್ಟು ಏನಾಗುತ್ತೆ, ಇನ್ನ ಡ್ರ್ಯಾಗ್ ಆಗ್ತಾ ತೊಂದರೆ ಆಗ್ತದೆ. ಪರಿಷ್ಕಾರ ಬೇಗ ಬರೋದಿಲ್ಲ. ದ್ವಿತೀಯದಲ್ಲಿ ಶನಿ ಇದ್ರೆ ನಿಧಾನವಾಗಿ ಪರಿಷ್ಕಾರ ಸಿಗತ್ತೆ. ದ್ವಿತೀಯಾಧಿಪತಿ ಕೂಡ ಬಲಹೀನವಾಗಿ ಶತ್ರುಕ್ಷೇತ್ರದಲ್ಲಿ ಇರೋದ್ರಿಂದ ಸಂಬಂಧ ತುಂಬಾ ಕಷ್ಟ ಉಳಿಸಿಕೊಳ್ಳೋದು. ಗುರು ಜೊತೆ ಇದ್ರೂ ಕೂಡ ಗುರು ಕೂಡ ಬಲಹೀನವಾಗಿಯೇ ಇದ್ದಾನೆ. ಕುಜ ಬುಧನ ಮನೆಗಿದ್ದಾನೆ, ಬುಧನ ಜೊತೆಗಿದ್ದಾನೆ. ಬುಧ ಇನ್ನ ಶತ್ರು ಕುಜನಿಗೆ. ಹಾಗಾಗಿ ತರ್ಕ ಅಂದ್ರೆ ಇರೋದಲ್ಲದೆ ಇಲ್ಲದನ್ನು ಕೂಡ ಸೇರಿಸಿ ಅವನು ಹೀಗೆ ಮಾಡ್ತಾನೆ ಹಾಗ ಮಾಡ್ತಾನೆ ಅಂತ ಚಾಡಿ ಹೇಳಿ, ಅಂದ್ರೆ ಫಾಲ್ಸ್ ಆರ್ಗ್ಯುಮೆಂಟ್ಸ್ ಕೂಡ ಬಂದ್ಬಿಡ್ತದೆ. ಸೂರ್ಯ ಸಂಬಂಧ ಇರೋದ್ರಿಂದ ಫ್ಯಾಮಿಲಿ ಇರೋ ದೊಡ್ಡಸ್ತಿಗರು ಯಾರು ಇದ್ದಾರೆ ಅವರೆಲ್ಲ ಕೂಡ ಎರಡು ಸ್ಟ್ಯಾಂಡ್ ಸೀಡಿ ಹೋಗುತ್ತೆ. ಹುಡುಗನ ಕಡೆ ಸ್ವಲ್ಪ ಜನ, ಹುಡುಗಿ ಕಡೆ ಸ್ವಲ್ಪ ಜನ. ಇವ್ರು ಪ್ಯಾಚಪ್ ಮಾಡೋದಿಲ್ಲ, ಒಬ್ಬರ ಮೇಲೆ ಒಬ್ಬರು ಆರ್ಗ್ಯುಮೆಂಟ್ಸ್ ನಮ್ದೇ ಸರಿ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ದ್ವಿತೀಯ ಸ್ಥಾನ ಚೆನ್ನಾಗಿರಬೇಕು. ಈಗ ನೋಡಿ, ಗೃಹ ಶಾಂತಿ ಅಂತ ನೋಡಿದಾಗ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಇರೋದ್ರಿಂದ ಒಳ್ಳೆಯದೇ. ಕಾರಕ ಚಂದ್ರನನ್ನ ಗುರು ಬಲಹೀನವಾಗಿದ್ರು ಕೂಡ ದೃಷ್ಟಿ ಇದೆ, ಶಾಂತಿ ಇದೆ, ಗೃಹ ಶಾಂತಿ ಇದೆ. ಎಲ್ಲಿ ಶಾಂತಿ ಇಲ್ಲ, ಪ್ರಾಬ್ಲಮ್ ಬಂದಾಗ ಮಾತ್ರ ತೊಂದರೆ. ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಹಾಗಾದ್ರೆ ಚತುರ್ಥ ಸ್ಥಾನ ಬಲವಾಗಿದೆ. ಆಮೇಲೆ ಚತುರ್ಥ ಕಾರಕನಾದಂತಹ ಚಂದ್ರ ಗೃಹ ಶಾಂತಿಗೆ ಆತ ಕೂಡ ಚೆನ್ನಾಗೇ ಇದ್ದಾನೆ. ಚತುರ್ಥಾಧಿಪತಿಯಾದಂಥ ಶನಿ ತನ್ನ ಮನೆಯನ್ನು ತಾನು ನೋಡ್ಕೊಳ್ತಿದ್ದಾನೆ ತೃತೀಯ ದೃಷ್ಟಿಯಿಂದ. ಇದು ಕೂಡ ಒಳ್ಳೆಯದೇ. ಸೊ ಗೃಹ ಶಾಂತಿ ಇದೆ. ಯಾವಾಗ ಅವರಿಬ್ಬರ ಮಧ್ಯದಲ್ಲಿ ಏನೂ ಪ್ರಾಬ್ಲಮ್ ಬರದೇ ಇದ್ದಾಗ. ಸೊ ಈಗ ಏನು ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಬಂದಾಗ ಅವರನ್ನು ಪ್ರಾಬ್ಲಮ್ ಬರದೇ ಇರಲಿಕ್ಕೆ ನಾವು ಸಲಹೆಗಳು ಕೊಡಬೇಕಾಗತ್ತೆ. ಸೊ ಅತಿಯಾಗಿ ಯಾವುದನ್ನು ಹಿಡ್ಕೊಂಡು ಮಾತಾಡೋದಾಗ್ಲಿ ಮಾಡಬಾರ್ದು. ಸೊ ಹೇಳಬೇಕಾದ್ರೆ ಈ ಥರ ಸಂಬಂಧ ಬಂತು, ಈ ಜಾತಕ ಬಂದಿದೆ, ಮದುವೆಗೆ ನಮ್ಮ ಹುಡುಗಿಗೆ ನೋಡಬಹುದಾ ಅಂತಂದ್ರೆ ಚಾಲೆಂಜಸ್ ತುಂಬ ಜಾಸ್ತಿ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳೋ ಹೋಗೋಂಗಿದ್ರೆ ಮದುವೆ ಮಾಡ್ಕೊಳ್ಬೋದು, ಅಷ್ಟು ಬಲವಾಗಿರುವಂಥದ್ದು ಏನೂ ಇಲ್ಲ. ಬಟ್ ಇದೇ ಹುಡುಗನಿಗೆ ಬೇರೆ ಯಾವುದನ್ನ ಸಂಬಂಧ ಬಂತ ಅಂದ್ಕೊಳ್ಳಿ, ಮಾಡ್ಕೊಳ್ಬಹುದಾ ಅಂತಂದ್ರೆ ಆ ಹುಡುಗಿ ಜಾತಕದಲ್ಲಿ ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್ ಇರಬೇಕು, ಶುಭಗ್ರಹಗಳ ಸಂಬಂಧ ಇರಬೇಕು. ಈಗ ಇವನ್ ಜಾತಕದಲ್ಲಿ ಏನೇನು ವೀಕ್ ಆಗಿದೆ ಅದು ಆ ಜಾತಕದಲ್ಲಿ ಶುಭ ಸಂಬಂಧ ಬಂದಿರಬೇಕು. ಆವಾಗ ಅವ್ರಿಗೆ ತಾಳ್ಮೆ ಇರುವಂತ ಶಕ್ತಿ ಇರುತ್ತೆ. ಇವರ ಜಾತಕದಲ್ಲಿ ಗುರು ವೀಕ್ ಆಗಿದ್ದಾನಲ್ಲ, ಅವ್ರ ಜಾತಕದಲ್ಲಿ ಗುರು ಬಲವಾಗಿರಬೇಕು. ಗುರು ಶುಭವಾಗಿ ಬಲವಾಗಿರುವಂತ ಜಾತಕಕ್ಕೆ ತಗೊಂಡು ಈ ಹುಡುಗನಿಗೆ ಮದುವೆ ಮಾಡಿದರೆ ಆವಾಗ ಇವನ ವೈವಾಹಿಕ ಜೀವನ ಸಸ್ಟೈನ್ ಆಗತ್ತೆ. ಬಟ್ ಆ ಹುಡುಗಿ ವರ್ಷನ್ ತಗೊಂಡಾಗ ಡಿಫ್ರೆಂಟ್ ಆಗ್ತದೆ. ಅದಕ್ಕೆ ಇಲ್ಲಿ ಎರಡು ಸೆಷನ್ ನಾವು ನೋಡ್ತೇವೆ. ಸೊ ಜಸ್ಟಿಸ್ ನಾವು ನೋಡ್ಬೇಕು. ಈಗ ಆ ಹುಡುಗಿ ಜಾತಕದಲ್ಲಿ ಚೆನ್ನಾಗಿ ಅವ್ರಿಗೆ ತೊಂದರೆ ಆಗುತ್ತಲ್ವಾ, ಅವ್ರ ಜಾತಕದಲ್ಲಿ ಸಪ್ತಮ ಸ್ಥಾನ ಹೇಗಿದೆಯೋ ಅದಕ್ಕೆ ತಕ್ಕಂತಾನೆ ಆಗ್ತದೆ. ಅವ್ರ ಜಾತಕದಲ್ಲಿ ಸಪ್ತಮ ಸ್ಥಾನ ವೀಕ್ ಆಯ್ತು ಅಂದ್ಕೊಳ್ಳಿ, ಇನ್ನೇನ್ ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ಬಲವಾಗಿತ್ತು ಅಂದ್ಕೊಳ್ಳಿ, ಇವನನ್ನು ಅವ್ರು ಮಾಡ್ಕೊಳ್ಳೋದೇ ಇಲ್ಲ. ಸೊ ಒಟ್ಟಿಗೆ ಇಂಥ ಜಾತಕನಿಗೆ ಗುರು ಸ್ಟ್ರಾಂಗ್ ಆಗಿರಬೇಕು, ಚಂದ್ರ ಸ್ಟ್ರಾಂಗ್ ಆಗಿರಬೇಕು. ಆ ಥರ ಜಾತಕ ಇದ್ರೆ ಇವರ ಕ್ವಾಲಿಟಿಗೆ ಅವ್ರು ಎಮೋಷ್ನಲಿ ಬ್ಯಾಲೆನ್ಸ್ ಆಗ್ತಾರೆ, ಇಲ್ಲದ್ರೆ ತೊಂದರೆ ಆಗತ್ತೆ. ಸೊ ಈ ರೀತಿ ನಾವು ಇದನ್ನು ವಿಶ್ಲೇಷಣೆ ಮಾಡಬಹುದು. ಒಟ್ಟಿಗೆ ನೋಡಿದ್ರೆ ದ್ವಿತೀಯ ಸ್ಥಾನ ಒಂದು ವೇಳೆ ಸಪ್ತಮ ಸ್ಥಾನ ಬಲಹೀನವಾಗಿದ್ರೂ ಕೂಡ ದ್ವಿತೀಯ ಸ್ಥಾನ ಸ್ಟ್ರಾಂಗ್ ಆಗಿದ್ರೆ ಸಸ್ಟೈನ್ ಆಗುತ್ತೆ. ಈ ಜಾತಕದಲ್ಲಿ ದ್ವಿತೀಯ ಕೂಡ ಸ್ಟ್ರಾಂಗ್ ಇಲ್ಲ. ಇನ್ ಕೇಸ್ ಈ ಜಾತಕದಲ್ಲಿ ದ್ವಿತೀಯ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಹುಡುಗ ಹುಡುಗಿ ಮಧ್ಯೆ ಏನೇ ಪ್ರಾಬ್ಲಮ್ ಬರಲಿ ತಂದೆ ತಾಯಿಗಳು ಇನ್ವಾಲ್ವ್ ಆಗಿ ಅದನ್ನು ಪ್ಯಾಚಪ್ ಮಾಡಿಬಿಡ್ತಾರೆ. ಸೊ ಡೈವರ್ಸ್ ಆಗಲ್ಲ, ಫ್ಯಾಮಿಲಿ ಡಿಸ್ಟರ್ಬ್ ಆಗಲ್ಲ. ಸ್ವಲ್ಪ ದಿನ ಆಯ್ತು ಅಂದ್ಕೊಳ್ಳಿ, ಒಂದು 5 ವರ್ಷ 10 ವರ್ಷ ಆಯ್ತು ಅಂದ್ಕೊಳ್ಳಿ, ಜಗಳ ಆಡ್ತಾ ಏನಾಗುತ್ತೆ, ಅಭ್ಯಾಸ ಆಗ್ಬಿಡ್ತದೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ತೊಂದರೆ ಆಗೋದಿಲ್ಲ. ನೀವು ದಿನಕ್ಕೊಂದು ಬೇವಿನ ಸೊಪ್ಪು ತಿನ್ನಿ, ಅಷ್ಟಲ್ಲಿ ತೊಂದರೆ ಆಗ್ತದೆ. 1 ವರ್ಷ ಆದ್ಮೇಲೆ ಏನಾಗುತ್ತೆ, ಸ್ವೀಟ್ ಆಗಿರುತ್ತೆ ನಿಮಗೆ ಬೇವಿನ ಸೊಪ್ಪು, ಬೇರೆಯವ್ರಿಗಿದ್ದಂಗೆ ತೊಂದರೆ ಆಗೋದಿಲ್ಲ. ಅದೇ ರೀತಿ ಅಟ್ಲೀಸ್ಟ್ ದ್ವಿತೀಯ ಸ್ಥಾನ ಆದ್ರೂ ಬಲವಾಗಿರ್ಬೇಕು. ಬಲವಾಗಿದ್ರೆ ಫ್ಯಾಮಿಲಿ ನಿಂತ್ಕೊಳ್ತದೆ. ಒಂದು ವೇಳೆ ರಿವರ್ಸ್ ಆಯ್ತು ಅಂದ್ಕೊಳ್ಳಿ, ಸಪ್ತಮ ಸ್ಥಾನ ಸ್ಟ್ರಾಂಗ್ ಇದೆ, ಸಪ್ತಮ ಸ್ಟ್ರಾಂಗ್ ಇದೆ, ದ್ವಿತೀಯ ವೀಕ್ ಆಯ್ತು ಅಂದ್ಕೊಳ್ಳಿ, ಏನಾಗುತ್ತೆ, ಹುಡುಗ ಹುಡುಗಿ ಅವರ ಪ್ರಾಬ್ಲಮ್ಸ್ ಅವರೇ ಸಾಲ್ವ್ ಮಾಡ್ಕೋಬೇಕು.
ಈ ಕಡೆ ಆ ಕಡೆ ಸಪೋರ್ಟ್ ಬರಬಾರ್ದು. ತೊಂದರೆ ಏನಾದರೂ ಬಂತಾ ಈ ಕಡೆ ಹಾಕಿಡೋರು ಇರೋರು ಏನ್ ಮಾಡ್ತಾರೆ, ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ತಾರೆ, ಅದು ಮತ್ತಿಷ್ಟು ವರಿಷ್ಠ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಏನೇ ಪ್ರಾಬ್ಲಮ್ ಬಂದ್ರು ಹುಡುಗ ಹುಡುಗಿ ಕೂತ್ಕೊಂಡು ಮಾತಾಡಿಕೊಂಡು ತಮ್ಮನ್ನ ತಾವೇ ಸಾಲ್ವ್ ಮಾಡ್ಕೊಳ್ಬೇಕು. ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇರಬಾರದು. ಅದು ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಸಮಾಜ ಆಗ್ಬೋದು, ಕೋರ್ಟು, ಪೊಲೀಸ್ ಸ್ಟೇಷನ್ ಆಗ್ಬೋದು. ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದ್ದರೆ ಅದು ಸಸ್ಟೈನ್ ಆಗೋದಿಲ್ಲ, ಯಾಕಂದ್ರೆ ದ್ವಿತೀಯ ವೀಕ್ ಆಗಿದೆ. ಸೊ 2 ಸೆನಾರಿಯನ್ನು ಕೂಡ ನೀವು ನೋಡಬೇಕಾಗತ್ತೆ. ಸೊ ಇದು ಇವತ್ತಿನ ಕುಟುಂಬ ಸ್ಥಾನದ ವಿಶ್ಲೇಷಣೆ. ಇದರಲ್ಲಿ ಇವತ್ತು ಸಮಯ ಜಾಸ್ತಿ ಆಗಿದೆ. ಗೋಚಾರ ಕೂಡ ಹೇಳಬೇಕು ಅಂದ್ಕೊಂಡೆ. ವಿವಾಹದ ಕಾಲ, ಯಾವಾಗ ವಿವಾಹ ಆಗತ್ತೆ, ಆ ಪ್ರಾಬಬಲ್ ಟೈಮ್ ಏನು ಅಂತ ನಾವು ಹೇಳಬಹುದಾ ಅಂತಂಬ ಟಾಪಿಕ್ಗೆ ಹೇಳಬೇಕಾಗಿತ್ತು, ಬಟ್ ಟೈಮ್ ಇಲ್ಲ. ಬರುವಂಥ ವಾರ ವಿವಾಹ ಯಾವಾಗ ಆಗುತ್ತೆ ಅದೊಂದು ಟಾಪಿಕನ್ನು ನಾವು ಮುಂದುವರಿಸೋಣ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.